ನನ್ನ ಹೃತ್ಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ವೇದಿಕೆಯ ಮೇಲೆ ಆಗಮಿಸಿರತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆಲ್ಲ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಈ ಚಿತ್ರ ಮಾಡಲು ಕಾರಣ ಏನು ಅಂತಂದ್ರೆ ನಮ್ಮ ಕುಮಾರ್ ಅವರು ಒಂದು ಪ್ರೇರಣೆ ಅಂತ ಹೇಳ್ಬೇಕು. ಒಂದು ಒಳ್ಳೆ ಚಿತ್ರ ಮಾಡೋಣ ಅಂತ ನಮ್ಮ ಕುಮಾರ್ ಹೇಳ್ತಾ ಇದ್ರು. ಅವರು ನಾನು 35 ವರ್ಷದಿಂದ ಸ್ನೇಹಿತರು ಬೇರೆ. ಅವಾಗ DVG ಅವ್ರದ್ದು ಯಾವಾಗ ಹಿಂಗೆ ಓದಿದ್ದು ನಮ್ಮ ಶಾಲೆಯಲ್ಲಿ ಹೇಳ್ತಾ ಇದ್ರು, ಅದನ್ನ ಚಿತ್ರ ಮಾಡ್ಬೋದಲ್ವಾ ಕುಮಾರ್ ಅಂತಂದಾಗ ಅವರು ಆ ಕಥೆ ಆ ಥರ ಹೇಳಿದಾಗ ಅವರು ಅದಕ್ಕೆ ಉತ್ತೇಜನ ಕೊಟ್ಟರು. ಈ ಚಿತ್ರ ಮಾಡೋಣ ಅಂತೇಳಿ ಒಂದು ಆಸೆ ಅವರು ಆಸೆ ಪಟ್ಟರು. ಹಾಗೆ ಈ ಚಿತ್ರಕಥೆ ಸಂಭಾಷಣೆ ಎಲ್ಲ ಒಂದು ಕಡೆಯಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಗೋಖಲೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಅವ್ರ ಹತ್ರ ಹೋಗಿ ರೈಟ್ಸ್ ಕೇಳಿದಾಗ ನೀವು ಚಿತ್ರ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ ಅಂತೇಳಿ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದಿರೋ ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಅದರಂತೆ ಚಿತ್ರ ಮೂಡಿ ಬಂದಿದೆ. ಅವ್ರು ಇವತ್ತು ಬರಬೇಕಾಗಿತ್ತು, ಅವ್ರು ಯಾವ ಫಂಕ್ಷನ್ಗಳಿಗೂ ಬರೋದಿಲ್ಲ ಅಂತ ಹೇಳಿದ್ರು. ನಿಮ್ಮ ಚಿತ್ರ ನಾವು ಅನುಮತಿ ಕೊಟ್ಟಿದ್ದೀವಿ, ನೀವು ಮಾಡಿ ಅಷ್ಟೇ ಹೇಳಿದ್ದವರು. ನಮ್ದೆಲ್ಲ ಸಹಕಾರ ಇದೆ ಅಂತ ಹೇಳಿದ್ರು. ಅವ್ರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಆಮೇಲೆ ಈ ಚಿತ್ರದಲ್ಲಿ ವೇದಿಕೆ ಬಂದಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆಲ್ಲ ನಾನು ನಮಸ್ಕಾರ ಕೊಡ್ತೇನೆ. ನಮ್ಮ ಹೊರತು ಸ್ವಾಮೀಜಿಗಳಿಗೆ ನಮಸ್ಕಾರಗಳನ್ನು ತಿರುತ್ತಾ, ಸ್ವಾಮೀಜಿಗೆ ಒಬ್ಬರಿಗೆ ಅನ್ಕೋಬೇಡಿ, ಎಲ್ರಿಗೂ ನನ್ನ ನಮಸ್ಕಾರಗಳಿದೆ ಹೇಳ್ತಾ, ಈ ಚಿತ್ರದಲ್ಲಿ ಏನಂತಂದ್ರೆ ಸೋದರ ಮಾವ ಮತ್ತು ಸೋದರಳಿಯ ತಿಮ್ಮಣ್ಣ ಮೇಷ್ಟ್ರು ಅಂತೇಳಿ ರಾಮಕೃಷ್ಣ ಅವ್ರ ತಂಗಿ ಬಂದು ಅಲಮೇಲು ಮಗನೇ ಸೋಮಿ. ಅವರೇ ಬಾಲ DVG ಆಗಿ ಸೋಮಿ ಅಂತ ಮುದ್ದಿನಿಂದ ಕರೀತಾ ಇರ್ತಾರೆ. ತಿಮ್ಮಣ್ಣ ಮೇಷ್ಟ್ರಿಗೆ ಏನಂತಂದ್ರೆ ಆ ಹುಡುಗನ್ನ ಮೇಲಕ್ಕೆ ತರಬೇಕು ಅಷ್ಟೇನೆ ಅವ್ರ ಉದ್ದೇಶ, ಧ್ಯೇಯ, ಗುರಿ ಅಂತೇಳಿ ಒಂದ್ ಕಡೆ ಅದನ್ನು ಹೇಳಿಸಿದೀವಿ. ಹಾಗೆ ಅವ್ರು ಮುಗಿಸಿ ತೀರ್ಥಯಾತ್ರೆಗೆ ಹೋಗುವಾಗ ಕೊನೆಗೆ ಆ ಕಗ್ಗದ ಕಡತ ಮೂಡಲೂರಿನಲ್ಲಿದ್ದಾಗ ನಾನೊಂದು ಏನೋ ಒಂದು ಕಡತ ಬರಿತಾ ಇದ್ದೆ, ಅದನ್ನು ಸೋಮಿ ತಗೊಳ್ಳಿ ಅಂತ ಹೇಳಿ ಅವರ ತಂಗಿ ಮತ್ತೆ ಭಾವ ಅವ್ರಿಗೆಲ್ಲರೂ ಒಂದು ಹಿತವಚನ ಹೇಳ್ತಾರೆ. ನನ್ನ ನೋಡ್ಬೇಕು ಅಂತ ನಿಮ್ಗೆ ಅನಿಸ್ದಾಗ ಸೋಮೇಶ್ವರನ ಗುಡಿಗೆ ಹೋಗಿ ಒಂದು ದೀಪ ಬೆಳಗಿಸಿ, ಆ ದೇವ್ರು ನಿಮ್ಮನ್ನು ಕಾಯ್ತಾನೆ, ನನ್ನನ್ನು ಹುಡುಕೋ ಪ್ರಯತ್ನ ಪಡಬೇಡಿ, ಈಗ ನಾನಾಗಲೇ ತಿರುಪತಿಯಿಂದ ಕಾಶಿ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಈ ಹುಡುಗ ಮಾವ ಹೇಳಿದ್ದಂಗೆ ಹೋಗಿ ಆ ಕಪಾಟಲ್ಲಿ ಇರೋದು ಕಡತ ತೆಗೆದು ನೋಡಿದಾಗ ಅದರಲ್ಲಿ ಅವ್ರ ಜೀವನದ ಮತಿತ ಕಡಿತ ಅದನ್ನೆಲ್ಲ ಬರ್ದಿಟ್ಟಿರ್ತಾರೆ. ಅದನ್ನು ಓದಿ ಇನ್ಸ್ಪೈರ್ ಆಗಿ ಪ್ರಭಾವ ಬೀರುತ್ತೆ ಹುಡುಗನ ಮೇಲೆ. ಆಮೇಲೆ ಅವ್ರು ಬೆಳೀತಾ ಕಗ್ಗನ್ನ ನೆಡ್ತಾರೆ. ಅದು ಅವ್ರು ಬರೆದು ಹಾಕ್ತಾ ಇದ್ರಂತೆ. ಅದರಲ್ಲಿ 945 ಕಗ್ಗ ಮಾತ್ರ ನಮ್ಗೆ ಸಿಕ್ಕಿರೋದು. ಇದೆಲ್ಲ ದೇವ್ರಿಗೆ ಗೊತ್ತು. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಬೇಕು. ಈ ಚಿತ್ರ ಮಾಡಬೇಕು ಅಂದ್ರೆ ನಮ್ಮ ತಂಡ ಅಂತ ಹೇಳ್ಬೇಕು. ಯಾಕಂತಂದ್ರೆ ನಮ್ಮ ತಂತ್ರಜ್ಞರಾಗ್ಲಿ ಆಮೇಲೆ ನಮ್ಮ ಕಲಾವಿದರಾಗ್ಲಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಹಗಲು ರಾತ್ರಿ ಶೂಟಿಂಗ್ ಮಾಡಿ ಮುಗಿಸಿದೀವಿ. ಸಂಪೂರ್ಣ ಚಿತ್ರ ಮಧುಗಿರಿನೇ ಎಲ್ಲ ಲೊಕೇಶನ್. ಕೋಲಾರ ಹೋಗಿ ಮ್ಯಾಚ್ ಮಾಡಕ್ ಮಾಡಿದ್ವಿ. ಆಮೇಲೆ ಅಲ್ಲಿ ಮುಳುಬಾಗದಲ್ಲಿ ಕೆಲವಿದೆ ಕೆಲವಿಲ್ಲ. ಹಾಗಾಗಿ ಕೊನೆಗೆ ಮಧುಗಿರಿಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ನಮ್ಮ ಮಧುಗಿರಿ ಟೈಮ್ಸ್ ಉಮೇಶ್ ಅಂತ ಹೇಳಿ ಅಲ್ಲಿ ಒಂಥರ ಅವರು ಎಲ್ಲ ಕಡೆನೂ ಪ್ರಭಾವ ಬೀರ್ತಾರೆ. ಅವ್ರು ಬಂದು ಅವರು ನನಗೆ ಸಂಪೂರ್ಣ ಸಹಕಾರ ಕೊಟ್ಟರು. ಅದೇ ರೀತಿ ಇಡೀ ಚಿತ್ರತಂಡಕ್ಕೆ ನಾನು ನಮಸ್ಕಾರ ಮಾಡ್ತಾ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಇನ್ನೊಂದ್ಸಲ ನಾನು ನಮಸ್ಕಾರ ಮಾಡ್ತಾ ನಾನು ಮಾತನ್ನು ಮುಗಿಸಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಪ್ಲಾನ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ಆಟೋ ರಾಜು ಡಿಸ್ಟ್ರಿಬ್ಯೂಟ್ರು ಇಲ್ಲ ಹೊರಟ್ಬಿಟ್ಟಿದ್ದಾರೆ ಸಿನಿಮಾ ನೋಡ್ಕೊಂಡು, ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಎಂಟರ್ ಕರ್ನಾಟಕ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ನಮ್ಮ ಕುಮಾರ್ ಎಲ್ಲ ಕುತ್ಕೊಂಡು ಇನ್ನು 2-3 ದಿವಸದಲ್ಲಿ ರೂಪರೇಷ ಸಿದ್ಧಪಡಿಸಿ ಚಿತ್ರ ಬಿಡುಗಡೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಈಗ ಕುಮಾರಣ್ಣ ಅವರು ಸಿನಿಮಾ ನಂತರ ಅವರ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ಮೂಡ್ ಬರ್ತಿದೆ. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಜನ ಹೀರೋಯಿನ್ಸ್ಗೆ ಚಂದ ಕಾಣೋಕೆ ಹಿಂದಿರುವಂತಹ ವ್ಯಕ್ತಿ ಮೇಕಪ್ ಮ್ಯಾನ್ ಆಗಿ ಇಷ್ಟು ಸುದೀರ್ಘ ವರ್ಷ ಸುಮಾರು 40+ ವರ್ಷಗಳಿಂದ ತೊಡಗಿಸ್ಕೊಂಡಿದ್ದಾರೆ. ಹಿರಿತೆರೆ ಕಿರಿತೆರೆ ಎರಡರಲ್ಲೂ ಕೂಡ. ಸೊ ಒಟ್ಟು ಕುಮಾರಣ್ಣ. ಎಲ್ರಿಗೂ ನಮಸ್ಕಾರ. ನಂದು ಇದು 2ನೇ ಸಿನಿಮಾ. ಅವಳೇ ನನ್ನ ಗೆಳತಿ. ಆ ಸಿನಿಮಾ ಮಾಡಿದೆ. ಅದರಲ್ಲಿ ಹೆಸರು ಬರಲಿಲ್ಲ, ದುಡ್ಡು ಬರಲಿಲ್ಲ. ಆದರೆ ಮಂಕುತಿಮ್ಮನ ಕಗ್ಗ ಈ ಸಿನಿಮಾ ಶುರು ಮಾಡಿದಾಗಲೇ ಅದರ ಒಂದು ಹೆಸರು ಹಣನೂ ಬರ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ಅಷ್ಟು ಚೆಂದ ನನಗೆ ಇಷ್ಟ ಆಗ್ತಿದೆ ಒಬ್ಬ ನಿರ್ಮಾಪಕನಾಗಿ. ಆ ಒಂದು ಮಂಕುತಿಮ್ಮನ ಕಗ್ಗ, ಆ ಒಂದು ಕತೆ,
ಆ ಕಗ್ಗದ ಹಾಡುಗಳು ಅದೆಲ್ಲ ಚೆನ್ನಾಗಿ ಚಿತ್ರದಲ್ಲಿ ಮೂಡಿ ಬಂದಿದೆ. ಆದ್ದರಿಂದ ಈ ಚಿತ್ರನ ಪ್ರತಿಯೊಬ್ಬರು ನೋಡಲಿ. ಕನ್ನಡ ಚಿತ್ರರಂಗದಲ್ಲಿ ನಮಗೆ ಸಹಾಯಕಾರ ಆಗಿರೋಂಥ ಪ್ರತಿಯೊಬ್ಬರು ಕೂಡ, ನಮ್ಮ ಚೇಂಬರ್ಸ್ನವರಾಗಿರ್ಬೋದು, ನಮ್ಮ ಸಾರಾಗೋವಿಂದ್ ಸರ್ ಆಗಿರ್ಬೋದು, ಪ್ರವೀಣ್ ಅವರಾಗಿರ್ಬೋದು, ಶಿಲ್ಪಾ ಶ್ರೀನಿವಾಸ್ ಅವರಾಗಿರ್ಬೋದು, ಹರೀಶ್ ಅವರಾಗಿರ್ಬೋದು, ನಮ್ಮ ತಿಪ್ಟೂರು ತುರುವೇಕೆರೆ MLA ಮಾಜಿ MLA ಅವರು ಕೂಡ ನಮಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ನಮಗೆ ಈ ಚಿತ್ರ ಗೆಲ್ಲಿ ಅಂತ ಅವರ ಒಂದು ಸಹಕಾರ ನಮಗೆ ತುಂಬ ಇದೆ. ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಈ ಕನ್ನಡ ಮಂಕುತಿಮ್ಮನ ಕಗ್ಗ ಚಿತ್ರವನ್ನು ನೋಡಿ ಆಶೀರ್ವದಿಸಿ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ಗೆಲ್ಲಿಸಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಕರ್ನಾಟಕ. ಥ್ಯಾಂಕ್ ಯು. ಭಾವನೆ ದಯಮಾಡಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ವೇದಿಕೆ ಮೇಲಿರುವ ಪರಮ ಪೂಜ್ಯರಿಗೆ ನಮಸ್ಕರಿಸ್ತಾ, ಮಾಧ್ಯಮ ಹಾಗೂ ವೃತ್ತಿಯ ಬಂಧು ಭಗಿನಿಯರಿಗೆ, ಹಿರಿಯರಿಗೆ ನನ್ನ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ನನ್ನ ವೃತ್ತಿ ಬದುಕಲ್ಲಿ ಈ ಚಿತ್ರನೂ ಒಂದು, ಆದರೆ ಅತ್ಯಂತ ಅಮೂಲ್ಯ ಚಿತ್ರ ಅಂತ ನಾನು ತಿಳ್ಕೊಂಡಿದ್ದೇನೆ. ನನಗೆ ಈ ಪಾತ್ರ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ, ಅದು ರವಿಯವರೇ ಹೇಳಬೇಕು. ಈ ರವಿ ಅನ್ನುವ ಒಂದು ಅದ್ಭುತ ಸಾಹಸಿ ಅಂತ ಹೇಳ್ತೀನಿ. ಅವರು ಮುಟ್ಟದ ಇದಿಲ್ಲ, ಏಕಂದ್ರೆ ಶಂಕರಾಚಾರ್ಯನೇ ಮುಟ್ತಾರೆ. ಅವರು ಹೋಗಿ ಹೋಗಿ ಗುಂಡಪ್ಪನವ್ರು ಮುಟ್ತಾರೆ. ನಾನು ಬೈದೆ ಅವರಿಗೆ, ಯಾಕ್ರಿ ಸ್ವಾಮಿ ಅದು ಆಗದ ಕತೆ ನಮ್ಮ ಹತ್ರ, ನನ್ನನ್ನು ಬಿಟ್ಬಿಡಿಯಪ್ಪ, ನಾನು ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ನಾನು ಈ ಚಿತ್ರ ಬಿಟ್ಬಿಡಿ, ನನ್ನ ಹತ್ರ ಆಗೋಲ್ಲ. ಯಾಕಂದ್ರೆ ಗುಂಡಪ್ಪನವರ ನಾವು ಅವ್ರು ಓದಬೇಕು, ತಿಳ್ಕೋಬೇಕು, ಕನ್ನಡದ ಭಗವದ್ಗೀತೆ ಬಗ್ಗೆ ಒಂದು ಸ್ವಲ್ಪನಾದ್ರೂ ನಾವು ತಿಳ್ಕೊಂಡಿರ್ಬೇಕು. ಅದರ ಹೊರತಾಗಿ ನಾವು ಹಾಗೆಲ್ಲ ಮುಟ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ದೀನಿ. ನನಗೂ ಅವ್ರಿಗೆ ತುಂಬ ವಾದ ಆಗಿದ್ದಾರೆ. ನಾನು ಆಮೇಲೆ ಅವ್ರನ್ನ ಪ್ರತಿ ಹಂತದಲ್ಲೂ ಪೀಡಿಸ್ಬಿಟ್ಟಿದ್ದೀನಿ, ಯಾಕೆ ಹೇಗೆ ಏನು ಅಂತ. ಅದರಲ್ಲಿ ಒಂದು ನನಗೆ ಎಸ್ಕೇಪಿಸಮ್ ಏನಂತಂದ್ರೆ, ನಾನು ಗುಂಡಪ್ಪನವರ ಚಿಕ್ಕಪ್ಪ, ಆದ್ರಿಂದ ನನಗೆ ಅಷ್ಟೆಲ್ಲ ಜವಾಬ್ದಾರಿ ಇಲ್ಲ ಅಂತ ಕಾಣ್ತದೆ. ಸೋದರ ಮಾವ. ಹೀಗಾಗಿ ನಾನು ತಪ್ಪಿಸ್ಕೊಂಡಿದ್ದೀನಿ. ಆದರೆ ಹೆಜ್ಜೆ ಹೆಜ್ಜೆಗೂ ನಾನು ಪ್ರಶ್ನೆ ಕೇಳಿದ್ದೀನಿ ಅವರಿಗೆ. ಯಾಕಂದ್ರೆ ನಾನು ಎಲ್ಲೂ ಕಗ್ಗವನ್ನು ಬಾಯ್ಬಿಟ್ಟು ಹೇಳೋದಿಲ್ಲ, ನನ್ನ ಮಾತೆ ಕಗ್ಗ ಅಂತ ಅವ್ರು ಹೇಳ್ತಾರೆ ಆ ಚಿತ್ರದಲ್ಲಿ. ಆ ಥರ ಬರೆದಿದ್ದಾರೆ ಅವರು. ಅಂತ ಸಾಹಸಿ ರವಿಗೂ ಒಳ್ಳೇದಾಗಲಿ, ಮತ್ತು ಇದಕ್ಕೆ ಹಣ ಹಾಕಿದಂಥ ಕುಮಾರಿಗೂ ಒಳ್ಳೇದಾಗಲಿ. ನಿಮ್ಮ 2ನೇ ಚಿತ್ರ ಯಶಸ್ವಿ ಆಗಲಿ, ನನಗೆ ಮರ್ಯಾದೆ ಉಳಿಯುತ್ತೆ ಅಂತ ನಾನು ಹೇಳ್ಕೊತೀನಿ. ಆಗಲಿ, ಚಿತ್ರ ಯಶಸ್ವಿ ಆಗೋದು ಮುಖ್ಯವಾಗಿ ಕನ್ನಡವನ್ನು ಗಟ್ಟಿಗೊಳಿಸಲಿಕ್ಕೆ, ಕನ್ನಡ ಚಿತ್ರರಂಗದಲ್ಲಿ ಇಂಥದ್ದು ಒಂದು ನಡೆದಿದೆಯೇ ಅನ್ನೋದೊಂದು ಆಗಬೇಕು. ಅದು ಆಗ್ತಾ ಇದೆಯಲ್ಲ, ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಅಡ್ಡಿಲ್ಲ. ಯಾಕಂದ್ರೆ ಮಹನೀಯರುಗಳು ತುಂಬ ಜನ ಇದರಲ್ಲಿ ಇದ್ದಾರೆ, ನಾನೇನು ಹೆಚ್ಚಿಗೆ ಹೇಳೋದಿಲ್ಲ. ನಮಸ್ಕಾರ, ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು ಸರ್. ಹಾಗೆ ಭವ್ಯಶ್ರೀ ರೈ ಅವರು, DVG ಅವರ ತಾಯಿ. ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ವಂದಿಸ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ವಂದಿಸ್ತಾ, ನಮ್ಮ ಸಿನಿಮಾ ತಂಡದ ಎಲ್ಲರಿಗೂ, ಅವರ ಕುಟುಂಬಸ್ಥರಿಗೂ, ನಮ್ಮ ಮಾಧ್ಯಮ ಮಿತ್ರದವರಿಗೂ ಈ ಪುಟ್ಟ ನಟಿ ಭವ್ಯಶ್ರೀರಯ್ಯ ಸವಿನಯ ವಂದನೆಗಳು. ಈ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಮೊದಲಿಗೆ ನಿರ್ಮಾಪಕರಿಂದ ಶುರು ಮಾಡ್ತೀನಿ. ಅವರ ಒಡನಾಟ ನನ್ನ ಶಾಲೆಯ ದಿನಗಳಿಂದ ಶುರುವಾಯಿತು. ಒಂದು ರೀತಿಲಿ ನನ್ನ ಫಸ್ಟ್ ಮೇಕಪ್, ನಾನು ಡಾನ್ಸ್ ಮಾಡ್ತಿದ್ದೀನಿ, ಡಾನ್ಸರ್ ನಾನು. ಸೊ ಫಸ್ಟ್ ಮೇಕಪ್ ಮಾಡಿದವರು ಅವರು ನನಗೆ ದೂರದರ್ಶನದಲ್ಲಿ. ರವಿಜಿ ಅವರು ನಮ್ಮ ನಿರ್ದೇಶಕರು, ಅವರು ನನ್ನ ಮೊದಲನೇ ಚಿತ್ರದಲ್ಲಿ ಕೆಲಸ ಮಾಡಿದವರು. ಹಾಗಾಗಿ ಈ ಚಿತ್ರ ನನಗೆ ತುಂಬ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ನನ್ನ ಪಾತ್ರದ ಬಗ್ಗೆ ಹೇಳ್ತಾ, ಅವರು ಈ ಪಾತ್ರ ನೀವು ಮಾಡಬೇಕು ಅಂತ ಹೇಳಿದಾಗ ನಾನು ಅದಕ್ಕೆ ನ್ಯಾಯ ಒದಗಿಸ್ತೀನ ಅನ್ನೋ ಪ್ರಶ್ನೆ ನನ್ನಲ್ಲಿತ್ತು. ಆದರೆ ಬನ್ನಿ ಮಾಡೋಣ ಅಂತ. ಆ ಸೆಟ್ ಹೇಗಿತ್ತು ಅಂದರೆ ತುಂಬ ಆತ್ಮೀಯವಾಗಿತ್ತು. ನಾವು ಚಿತ್ರೀಕರಣ ಮಾಡಿದ್ದೆ ನಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಗ್ನಗ್ತಾ ನಮ್ಮ ಡೈರೆಕ್ಟರ್ ಅಂತೂ ಕೋಪ ಮಾಡ್ಕೊಳ್ಳೋದೇ ಇಲ್ಲ. ಸೊ ನಗ್ನಗ್ತಾ ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿ ಮಕ್ಕಳಿದ್ರು. ನನ್ನ ಮಗನೂ ಬಂದು ಒಂದು ಸಣ್ಣ ಪಾತ್ರ ಮಾಡ್ದ. ಸೊ ಎಲ್ಲರೂ ಒಂದು ಕುಟುಂಬದ ಥರ ಈ ಚಿತ್ರನ ಮಾಡಿದ್ದೀವಿ. ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸೋದಕ್ಕೆ, ಇಲ್ಲಿರುವ ಕವಿಗಳನ್ನ ಜನರಿಗೆ ಪರಿಚಯಿಸೋದಕ್ಕೆ, ಅಂದರೆ DVG ಅವರು ನಂತರ ಬರೆದಿರುವಂಥ ಕವನಗಳು ನಮ್ಗೆ ಗೊತ್ತು, ಬಟ್ ಬಾಲ್ಯದ ದಿನಗಳು ನಮ್ಗೆ ತುಂಬ ಪರಿಚಯ ಇಲ್ಲ. ಅದನ್ನ ನಮಗೆ ಪರಿಚಯಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಚಿತ್ರ ಯಶಸ್ವಿ ಆಗಲಿ, ಜನರಿಗೆ ಮುಟ್ಲಿ ಅಂತ ಹಾರೈಸ್ತೀನಿ. ವೇದಿಕೆ ಮೇಲೆ ಉಪಸ್ಥಿತ ಪರಮ ಪೂಜ್ಯ ಗುರುಗಳಿಗೆ ನನ್ನ ಪಾದಾಭಿವಂದನೆಗಳನ್ನು ಸಲ್ಲಿಸುತ್ತಾ,
ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ನನಗೆ ಶ್ರೀಯುತ ರವಿಯವರು ಅಣ್ಣ ಇದ್ದ ಹಾಗೆ, ನಮ್ಮನ್ನು ಪ್ರಪ್ರಥಮ ಬಾರಿಗೆ ಆಚಾರ್ಯ ಶ್ರೀ ಶಂಕರ ಒಂದು ಚಲನಚಿತ್ರದಲ್ಲಿ ಸಂಸ್ಕೃತ, ಕನ್ನಡ ಹಾಗೂ ತೆಲುಗು ಭಾಷೆಯ ಈ 3 ಭಾಷೆಗಳಲ್ಲಿ ಆ ಚಲನಚಿತ್ರ ಇನ್ನೇನು ತೆರೆ ಕಾಣಲಿದೆ. ಅದಕ್ಕೆ ಆಚಾರ್ಯ ಶ್ರೀ ಶಂಕರರ ಪ್ರಧಾನ ಪಾತ್ರಕ್ಕೆ ಧ್ವನಿಯನ್ನು ನೀಡಬೇಕು ಅಂತ ನನ್ನನ್ನು ಕರೆದರು. ಆ ಚಿತ್ರದ ಯಾವುದೋ ಒಂದು ಬಹುಶಃ ನನ್ನ ಧ್ವನಿಯೋ ಅಥವಾ ಯಾವುದೋ ಅವರಿಗೆ ಇಷ್ಟ ಆಗಿರ್ಬೋದು, ನನ್ನನ್ನು ಈ ಮಂಕುತಿಮ್ಮನ ಕಗ್ಗನ ಬಾಲ್ಯದ ಅವರ ತಂದೆಯ ಪಾತ್ರವನ್ನು ಮಾಡಬೇಕು ಅಂತ ಶ್ರೀಯುತ ಕುಮಾರಣ್ಣವರು ಅವರ ಆಫೀಸಿಗೆ ಕರೆಸಿದಾಗ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಇರಲಿಲ್ಲ. ಆಮೇಲೆ ಕೇಳಿದಾಗ ಶ್ರೀಯುತ ರಾಮಕೃಷ್ಣ ಸರ್ ಅವರು, ನಮ್ಮ ಪಕ್ಕದ ಊರಿನವರು, ಅವರು ಈ ಪಾತ್ರದಲ್ಲಿ ಮುಖ್ಯವಾಗಿ ಮಾಡ್ತಾ ಇದ್ದಾರೆ ಅಂದಾಗ, ಅವ್ರನ್ನ ಜೊತೆಗೆ ನಾವು ಚಿಕ್ಕವರಿರುವಾಗ ಅವ್ರನ್ನ ನಮ್ಮ ದೊಡ್ಡ ಅಭಿಮಾನಿಯವರು, ಅವರನ್ನು ನಾನು ಅಭಿಮಾನಿಯನ್ನಾಗಿ ನೋಡಿ ಬೆಳೆದವನು. ಅಂಥವ್ರ ಜೊತೆ ಏನೋ ಒಂದು ಕ್ಷಣ ಸಮಯವನ್ನು ಕಳೀಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸರಿ ಅಂತ ಹೇಳಿ ಒಪ್ಕೊಂಡೆ. ಅತ್ಯಂತ ಒಂದು ಸುಮಧುರ ಅನುಭವ. ನನಗೆ ನಿಜವಾಗ್ಲೂ ಅದು ಹೃದಯಾಘಾತ ಆಗಲಿಲ್ಲ. ಆ ಥರದ ಒಂದು ಸನ್ನಿವೇಶ ಆಗಿದ್ದು ಯಾವಾಗ ಅಂತಂದರೆ, ರವಿಯವರು ನನಗೆ ನಿಮ್ಮ ಪತ್ನಿಯ ಪಾತ್ರ ಮಾಡ್ತಾ ಇರೋರು ಯಾರು ಗೊತ್ತಾ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆಗ ಭವೇಶ್ರೀ ಅವರವರು ಕಾರಿಂದ ಇಳಿದಾಗ ನನಗೊಂದ್ಸರಿ ಸಡನ್ ಆಗಿ ಆಶ್ಚರ್ಯ ಆಯಿತು. ಯಾಕೆಂದರೆ ಅವರು ನಾನು ದೊಡ್ಡ ಅಭಿಮಾನಿ, ಅವರ ಅನೇಕ ಚಲನಚಿತ್ರಗಳನ್ನು ನಾನು ನೋಡಿದ್ದೀನಿ. ಬಟ್ ಇಂತಹ ಮಹಾನ್ ನಟರ ಜೊತೆಗೆ ನಟಿಸಲಿಕ್ಕೆ ಒಂದು ಚಿಕ್ಕ ಪಾತ್ರ ನನಗೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ, ನಮ್ಮ ಗುರು ಹಿರಿಯರ ಆಶೀರ್ವಾದ. ಇಂತಹ ಒಂದು ಸುಂದರ ಚಿತ್ರ. ಈಗಾಗಲೇ ಮಹನೀಯರು ಹೇಳಿದ ಹಾಗೆ ಕನ್ನಡ ಭಾಷೆ ಹಾಗೂ ನಮ್ಮ ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಅರಿವು ಮೂಡಬೇಕು. ಅದು ಇಂತಹ ಚಲನಚಿತ್ರಗಳನ್ನು ಮತ್ತೆ ಮತ್ತೆ ಪ್ರೋತ್ಸಾಹಿಸಿ ಅದನ್ನು ಬೆಳೆಸಿದರೆ ಮಾತ್ರ ಸಾಧ್ಯ ಎಂಬುದು ನನ್ನ ಒಂದು ಅನಿಸಿಕೆ. ನನಗೆ ಈ ಚಿಕ್ಕ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ರವಿ ಸರ್ ಅವರಿಗೂ ಹಾಗೂ ಕುಮಾರಣ್ಣನಿಗೂ ಎಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು. ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನನ್ನ ನಮನಗಳು. ಧನ್ಯವಾದ. ಪೂರ್ವಕ ವಂದನೆಗಳು ರವಿನಾರಾಯಣ್ ಸರ್ ಅವರು. ಮೊದಲನೇದಾಗಿ ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಈ ಚಿತ್ರ ಮಂಕುತಿಮ್ಮನ ಕಗ್ಗ. ನಾನು ಈ ಚಿತ್ರಕ್ಕೆ ಒಂದು ಸಂಗೀತ ನಿರ್ದೇಶನ ಮಾಡ್ತಿರೋದು ನನಗೆ ಒಂದು ಒಳ್ಳೆ ಮೈಲೇಜ್ ಅಂತ ಅನ್ಕೋತೀನಿ. ಒಳ್ಳೆ ಸಬ್ಜೆಕ್ಟು. ಇಂಥ ಒಂದು ಸಬ್ಜೆಕ್ಟ್ನ ನಾವು ಮಾಡಬೇಕಂದ್ರೆ ಎಲ್ಲೋ ಒಂದು ಕಡೆ ಒಂದು ಪುಣ್ಯ ಮಾಡಿರಬೇಕು. ಅದು ಯಾವ ಕಡೆಯಿಂದ ಬರುತ್ತೋ ಅದು ಗೊತ್ತಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು. ರವಿ ಸರ್ ಅವರು ನನಗೆ ಹಳೆ ಪರಿಚಯ, ಅವ್ರ ಜೊತೆ ನಾನು 3 ಸಿನಿಮಾ ಮಾಡಿದ್ದೀನಿ. ಅದ್ರ ಮೂಲಕ ಕುಮಾರ್ ಸರ್ ಪರಿಚಯ ಆಯಿತು. ಸೊ ಈ ಸಿನಿಮಾ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಟ್ಟು 3 ಸಾಂಗನ್ನ ನನ್ನ ಹತ್ರನೇ ಹಾಡಿಸಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ಮ್ಯೂಸಿಕ್ಕು ಟ್ರ್ಯಾಕ್ ರೆಡಿ ಮಾಡ್ತಾ ಸುಮ್ಮನೆ ಜಸ್ಟ್ ಟ್ರ್ಯಾಕ್ ವೈಸ್ ಹಾಡಿದ್ದೆ. ಶ್ರೀರಾಮ ನಿನ್ನಮಯಂತ ರುಚಿರ ಮತ್ತು ಪಲುಕೆ ಬಂಗಾರ ಮಾಯಮೆ ಈ ಸಾಂಗ್ನ. ಹಾಗೂ ಇದು ಐ ಥಿಂಕ್ 17th ಸೆಂಚುರಿಯಲ್ಲಿ ಸ್ಟಾರ್ಟ್ ಮಾಡಿರೋದು ಭದ್ರಾಚಲ ರಾಮದಾಸ್ ಅವರು ಅವಾಗ ಕಂಪೋಸ್ ಮಾಡಿರೋದು. ಅದಾದಮೇಲೆ 1950ಯಲ್ಲಿ ಬಾಲಮುರಳಿ ಕೃಷ್ಣ ಅವರು ಹಾಡಿದ್ದಾರೆ. ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡಿ ಎಲ್ಲೂ ಸಿನಿಮಾಕ್ಕೆ ಮಧ್ಯದಲ್ಲಿ ಆ ಸಾಂಗಿಗೆ ಚ್ಯುತಿ ಬರೆದಿರೋ ಥರ ಮಾಡೋ ಒಂದು ಜವಾಬ್ದಾರಿ ಇತ್ತು. ಸೊ ಅದು ನಾನು ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ಈ ಸಿನಿಮಾ ನೋಡಿದ್ದೀರಾ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಜೊತೆಗೆ ಗುರುಗಳು ಮನೋಹರ್ ಸರ್ ಬಂದಿದ್ದಾರೆ. ನಾನು ಅವ್ರ ಸಾಂಗ್ಗಳನ್ನು ಎಷ್ಟು ಅವ್ರಿಗೆ ಅಭಿಮಾನಿ ಅಂತ ಹೇಳಿದ್ರು ತಪ್ಪಿಲ್ಲ. ಅವರೆಲ್ಲರ ಆಶೀರ್ವಾದ ಇರಲಿ. ಈ ಸಿನಿಮಾಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಈ ಪಾತ್ರದ ಬಗ್ಗೆ
ಫಸ್ಟು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಮಾಡ್ತೀನಿ. ನನಗೆ ಪಾತ್ರದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಒಂದು ಸೀನ್ ಮಾಡಬೇಕಾದ್ರೆ ಹಿಂಗೆ ಮಾಡು ಹಂಗೆ ಮಾಡು ಕಿಚ್ಚಾಡಲಿಲ್ಲ, ಏನು ಮಾಡಲಿಲ್ಲ, ನಿಧಾನ ಕೇಳ್ಕೊಟ್ರು. ಮತ್ತು ಡೈಲಾಗ್ ಒಂದೊಂದಾಗಿ ಹೇಳ್ಕೊಟ್ರು. ಎಲ್ಲೂ ಕಿರ್ಚಾಡಲಿಲ್ಲ, ಬೈಲಿಲ್ಲ, ಹೊಡಿಲಿಲ್ಲ. ಮತ್ತು ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ತುಂಬ ಸರಿ ಬಾಯಿ ಒಂಥರ ಟಂಗ್ ಟ್ವಿಸ್ಟರ್ ಥರ ಆಗ್ತಿತ್ತು. ಆವಾಗಲೂ ಏನೋ ಅಂದೆ, ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿದ್ರು. ನನಗೆ ಈ ಪಾತ್ರ ಹೆಂಗೆ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಎಲ್ಲ ನಮ್ಮ ಕುಮಾರಣ್ಣ ಮತ್ತು ಡೈರೆಕ್ಟರ್ ಸರು ಮತ್ತು ರಾಮಕೃಷ್ಣ ಸರ್ ಹೇಳ್ಕೊಟ್ಟಿದ್ದು. ಒಂದೊಂದು ಸೀನಿಂದೇನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಟ್ಟಿದ್ದು ರಾಮಕೃಷ್ಣ ಸರ್. ಪರಮ ಪೂಜ್ಯರಿಗೆ ವಂದಿಸ್ತಾ, ವೇದಿಕೆಯ ಮೇಲೆ ಬಹಳಷ್ಟು ಜನ ಇದ್ದಾರೆ, ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ, ಕ್ಷಮೆ ಇರಲಿ. ಪಾಪ ಕುಮಾರ್ ಅವರು 20 ವರ್ಷಗಳ ಹಿಂದೆ ಒಂದು ಚಿತ್ರ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡೆ ಅಂತ ಹೇಳಿದ್ರು. ಅವರೇ ಹೇಳಿದ್ರು ಈ ಚಿತ್ರದಲ್ಲಿ ನನಗೆ ಯಶಸ್ಸು ಸಿಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಂಥ ಪುಣ್ಯಾತ್ಮನ ಕಥೆಯನ್ನು ನೀವು ಆಧಾರವಾಗಿ ಇಟ್ಕೊಂಡು ಚಿತ್ರ ಮಾಡಿದ್ದೀರಾ, ಅದು ನಿಮಗೆ ಯಶಸ್ಸನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರು ನೆನಪಿಸ್ಕೊಂಡ್ರು, ನಾನು ಮಾಡಿದಾಗ ಆ ಚಿತ್ರಕ್ಕೆ ತುಂಬ ಸಹಾಯ ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ನಾನು ಮರ್ತಿದ್ದೆ, ಅವರೇ ಜ್ಞಾಪಿಸಿದ್ರು. ಇವತ್ತು ಇಂಥ ಒಂದು ಮಂಕುತಿಮ್ಮ ಒಂದು ಚಿತ್ರವನ್ನು ಮಾಡ್ತಾ ನೀವು ನಿಜವಾಗ್ಲೂ ನಮ್ಮ ಸಂಸ್ಕೃತಿಯನ್ನು ನಮ್ಮ ಭಾಷೆಯನ್ನು ಉನ್ನತ ಮಟ್ಟದಕ್ಕೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದು ಭಾಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಅಂಥ ಪುಣ್ಯಾತ್ಮರು ಸುಮಾರು 8 ಜನ ನಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಈ ನೆಲದಲ್ಲಿ. ಬೇರೆ ಯಾವುದೇ ದೇಶದಲ್ಲೂ ಕೂಡ ಇಂಥ ಒಂದು ಇಷ್ಟು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಅಷ್ಟು ಮೌಲ್ಯ ಇದೆ ನಮ್ಮಲ್ಲಿ ಆ ಸಾಹಿತ್ಯಕ್ಕೆ. ಅದನ್ನು ನಾವೆಲ್ಲರೂ ನೆನಪಿಡಬೇಕು. ಆದರೆ ಏನೋ ಗೊತ್ತಿಲ್ಲ, ಇಂಥ ಚಿತ್ರಗಳನ್ನು ನೋಡೋದಕ್ಕೆ ಜನ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ಅದೊಂದು ದೊಡ್ಡ ನೋವು ನಮಗೆ. ಚಿತ್ರಮಂದಿರಗಳಿಗೆ ಬರ್ತಾ ಇಲ್ಲ. ಕೊನೆಗೆ ಎಲ್ಲೋ ಇವರು ಯೂಟ್ಯೂಬ್ನಲ್ಲೋ ಮತ್ತೊಂದರಲ್ಲೋ ಹಾಕ್ಕೊಂಡು ಹಣ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕೆಂತ ಹೇಳಿದ್ರೆ ಈಗಿನ ಜನ್ರೇಷನ್ ಆಗಿದೆ, ಎಲ್ಲ ಕಂಪ್ಯೂಟರ್ನ ಹೊಲಿಸ್ಕೊಂಡು ಇವತ್ತು ಕಂಪ್ಯೂಟರ್ಗಳ ಎಲ್ಲ ಇದರಲ್ಲೂ ಕೂಡ ಬರೀ ಕಂಪ್ಯೂಟರ್ನೇ ನೆನೆಸ್ಕೊಂಡು ಇವತ್ತು ಜನ ಜೀವನ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನು ಮರಿತಾ ಇದ್ದಾರೆ. ಇದೊಂದು ನೋವು ನಮ್ಗೆ ಬಹಳ ಕಾಡ್ತಾ ಇದೆ. ನೋಡಿ, ಸುಮಾರು 60ರಿಂದ 70 ಚಿತ್ರಗಳು ಬಿಡುಗಡೆ ಆಗಿದೆ ಜನವರಿಯಿಂದ ಇಲ್ಲಿವರೆಗೆ. ಎಷ್ಟು ಚಿತ್ರಗಳು ಹೋಗಿದ್ದಾವೆ, ಎಷ್ಟು ಜನ ನಿರ್ಮಾಪಕರು ತೊಂದರೆ ಸಿಕ್ಕಾಕೊಂಡಿದ್ದಾರೆ, ಇದೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಅದಕ್ಕೆ ನಾನು ಹೇಳೋದು, ನಿರ್ಮಾಪಕರು ಮತ್ತು ನಿರ್ದೇಶಕರು ಒಟ್ಟಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನೀವು ಒಂದು ಒಳ್ಳೆಯ ಕಥೆ ಮಾಡಿ ಜನರನ್ನು ತಲುಪುವಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಬಹಳ ನೋವಾಗುತ್ತೆ. ಯಾಕೆಂತ ಹೇಳಿದ್ರೆ 60ರಲ್ಲಿ ಸುಮಾರು 50 ಚಿತ್ರಗಳು ನಮ್ಮ ಕಣ್ಮುಂದೆ ಇಲ್ಲ. ಇಂಥ ಪರಿಸ್ಥಿತಿ. ಸರ್ಕಾರ ಒಂದು ಕಡೆ ನಮ್ಗೆ ಅನೇಕ ರೀತಿಯ ಸವಲತ್ತನ್ನು ಕೊಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಸುಮಾರು 250ರಿಂದ 300 ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಅದರಲ್ಲಿ ಹೆಸರು ಹೇಳೋಕ್ಕೆ ಒಂದು 10-15 ಸಿನಿಮಾ ಮಾತ್ರ ನಮ್ಮ ಕಣ್ಮುಂದೆ ಬರುತ್ತೆ, ಬಾಕಿ ಯಾವುದು ಬರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಚಿತ್ರ ನಿರ್ಮಾಣ ಮಾಡಿದ್ದೀರಾ. ನನಗೆ ಕುಮಾರ್ ಒಬ್ಬ ಅನೇಕ ನನ್ನ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಭಾಳ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಆ ವಾತಾವರಣ ಹೆಂಗಿರುತ್ತೆ ಅವನು ಇರೋ ಕಡೆ ಅಂತ ಹೇಳಿದ್ರೆ ಒಂದು ರೀತಿ ಮನೆ ವಾತಾವರಣ. ಅವನು ನಮಗೆ ಕೆಲಸಗಾರನೂ ಅಲ್ಲ, ನಾನು ಅವ್ರಿಗೆ ನಿರ್ಮಾಪಕನೂ ಅಲ್ಲ. ಅಂತಹ ಸ್ನೇಹ ಅವನಿಂದ ನಾನು ಭಾಳಷ್ಟು ದಿನದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ಈ ಚಿತ್ರ ಧೈರ್ಯ ಮಾಡಿ, ಇದು ನನಗೆ ಅನ್ನಿಸ್ತದೆ, ರಾಮಕೃಷ್ಣ ಅವ್ರು ಹೇಳಬೇಕು, ಮಕ್ಕಳ ಚಿತ್ರದ ಸಾಲಿಗೆ ಸೇರುತ್ತಾ ಇದು. ಶಿಕ್ಷಣ ಮಕ್ಕಳಿಲ್ಲ, ನೀವು ಮೇಷ್ಟ್ರು, ನೀವು ಹೇಳ್ಬೇಕದಕ್ಕೆ. ಯಾಕೆಂತ ಹಾಂ, ಹೇಗೆ ಬೇಕಾದ್ರೂ ತಗೊಳ್ಳಿ, ಏನಾದರೂ ಆಗಲಿ, ಹಾಕಿ ದುಡ್ಡು ವಾಪಸ್ ಬರಲಿ. ಅದೊಂದು ನಮಗೆ ಅದೊಂದು ಅಂದರೆ ಈ
ಅದಕ್ಕೆ ಹೆಚ್ಚಾಗಿ ಈ ಜಾಗದಲ್ಲಿ ನಿಂತ್ಕೊಳ್ಳೋದಿದೆಯಲ್ಲ, ಇದೇ ನಮಗೆ ಪುಣ್ಯ. ನೀವೇನು ಬೇಕಾದ್ರೂ ಹೇಳ್ಬೋದು ಸರ್, ಇದು ನನಗೆ ತವರು ಮನೆ. ಚಾಮುಂಡೇಶ್ವರಿ ಸ್ಟುಡಿಯೋ ನನಗೆ ತವರು ಮನೆ. ಈ ರಾಜ್ಕುಮಾರ್ ಅವರ ಹಲವಾರು ಚಿತ್ರಗಳನ್ನು ಮಾಡಿದ್ದೀನಿ ಈ ಸ್ಟುಡಿಯೋದಲ್ಲಿ. ಅದರ ಜೊತೆಗೆ ನಾನು ಮೊದಲನೇ ಚಿತ್ರ ಅಂಬರೀಷ್ ನಟನೆ ಮಾಡಿದಂಥ 7 ಸುತ್ತಿನ ಕೋಟೆ ಇದೇ ಜಾಗದಲ್ಲಿ ಆ ಒಂದು ರೆಕಾರ್ಡಿಂಗ್ ಆಗಿತ್ತು. ಅದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂತು. ಅದಕ್ಕೊಂದು ಒಳ್ಳೆ ಹಾಡನ್ನು ಬರೆದಂಥವ್ರು ಮನೋಹರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ದೆ ಇಲ್ಲಿ ಕೂತ್ಕೊಂಡಾಗ. ಏನೆಲ್ಲ ಅನುಭವ ಬರ್ತದೆ ಸರ್ ಈ ಜಾಗದಲ್ಲಿ ಕೂತ್ಕೊಂಡ್ರೆ, ಏನೇನೆಲ್ಲ ಈ ಜಾಗದಲ್ಲಿ ಸಾಧನೆ ಮಾಡಿದ್ವಿ ಎಲ್ಲ ನೆನಪಿಗೆ ಬರ್ತಾ ಇದೆ. ಒಂದು ಕಡೆ ರಾಜ್ಕುಮಾರ್ ಆಗಿರ್ಬೋದು, ಅದಾದಮೇಲೆ ನನ್ನ ಸುಮಾರು 2-3 ಚಿತ್ರಗಳಿಗೆ ಮನೋಹರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಅವ್ರು ಬರೆದಂಥ ಒಂದು ಗೀತೆ ಇವತ್ತು ಸಂತಸ ಆಡುವ ಸಮಯ, ಇವತ್ತಿಗೂ ಕೂಡ ಈ ನಾಡಿನ ಜನ ಅದನ್ನು ಸಂತೋಷ ಪಡ್ತಾರೆ. ಆದರೆ ನನ್ನ ಮೊದಲನೇ ಚಿತ್ರಕ್ಕೆ ಹಾಡು ಬರೆದಂಥವರು ಮನೋಹರ್ ಅವರು. ಅದಾದಮೇಲೆ 4-5 ಚಿತ್ರಗಳನ್ನ ಇದೇ ಜಾಗದಲ್ಲಿ ನಾವು ರೆಕಾರ್ಡಿಂಗ್ ಮಾಡಿದ್ದೀವಿ. ಹಾಗಾಗಿ ಇವತ್ತು ಈ ಒಂದು ಪುಣ್ಯದ ಜಾಗದಲ್ಲಿ ನೀವು ಈ ಒಂದು ಟ್ರೈಲರ್ನ ಬಿಡುಗಡೆ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಹಾಕಿದ್ದು ವಾಪಸ್ ಬರಲಿ, ಇನ್ನೊಂದು ಚಿತ್ರ ಮಾಡುವಂಥ ಶಕ್ತಿ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಅದು ಸ್ವಾಮೀಜಿಯವರ ಪಾದಗಳ ನಮಸ್ಕಾರ ಮಾಡ್ತೇವೆ. ವೇದಿಕೆ ಮೇಲೆ ಇರುವಂಥವರು, ವೇದಿಕೆ ಮುಂಭಾಗಿರುವವರೆಲ್ಲ ನನ್ನ ಕುಟುಂಬ ಸದಸ್ಯರು. ಸಿನಿಮಾ ಅನ್ನೋದು ಹೃದಯದಿಂದ ಬರುವಂಥದ್ದು. ಸಿನಿಮಾ ಮಾಡಬೇಕನ್ನೋ ಆಸೆ ಅನ್ನೋದು ಸಿನಿಮಾ ವ್ಯಾಪಾರನೇ ಆದರೂ ಒಂದು ಆಸೆ ಇರುತ್ತೆ. ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ನಮ್ಮ ಅನ್ನೋರು ಹೇಳಿದಂತೆ ಎಲ್ಲ ನಾವು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇವಾಗ ಕೇವಲ ಕನ್ನಡರಂಗ ಮಾತ್ರ ಅಲ್ಲ, ಎಂಟೈರ್ ಭಾರತ, ಸ್ವಲ್ಪ ನಾವು ಮಲಯಾಳಂ ಪಕ್ಕದಿಟ್ಟರೆ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಇದೇ ಪ್ರಾಬ್ಲಮ್ ಇದೆ. ಕಾರಣ ಟೆಕ್ನಿಷಿಯನ್ಸ್ ಇಲ್ಲ ಅಂತಲ್ಲ, ನಿರ್ಮಾಪಕರು ಇಲ್ಲ ಅಂತಲ್ಲ, ಕಲಾವಿದರು ಇಲ್ಲ ಅಂತಲ್ಲ, ಅಭಿಮಾನ ದೇವತೆಗಳು ನಮ್ಗೆ ದೂರ ಆಗಿದ್ದಾರೆ. ಯಾಕೆ ದೂರ ಆಗಿದ್ದಾರೆ? ನಾವು ಟೆಕ್ನಾಲಜಿ ಡೆವಲಪ್ ಆಗಬೇಕಂತ ಆಸೆ ಪಟ್ಟಿದ್ದೀವಿ. ಯಾವಾಗ ಮೊಬೈಲ್ ನಮ್ಮ ಕೈಗೆ ಬಂತೋ, ಮನೆಯಲ್ಲೇ ಗಂಡ ದೂರ ಆಗಿದ್ದಾರೆ, ಅಣ್ಣ ತಮ್ಮಂದ್ರೆ ದೂರ ಆಗಿದ್ದಾರೆ, ತಾಯಿ ಮಕ್ಕಳು ದೂರ ಆಗಿದ್ದಾರೆ. ಇನ್ನು ಅಭಿಮಾನ ದೇವತೆ ದೂರ ಆಗಲ್ವಾ? ಕಾಲ ಅಷ್ಟೇ. ಎಲ್ಲ ಭಾಷೆ ಚಿತ್ರಗಳು ನೆಟ್ಫ್ಲಿಕ್ಸ್ ಆಗ್ಬೋದು, ಅಮೆಜಾನ್ ಆಗ್ಬೋದು, ಜಿ ಆಗ್ಬೋದು, ಈ ಥರ ಬೇಕಷ್ಟು ಆ್ಯಪ್ಗಳಿದೆ, ಕಲ್ಲ ಆ್ಯಪ್ಗಳಿದೆ. ರಿಲೀಸ್ ದಿನಾನೇ ಮೊಬೈಲ್ ಬರುವಂಥ ಆ್ಯಪ್ಗಳು ನಮ್ಮ ಭಾರತ ದೇಶದಲ್ಲಿದೆ. ಇಂಥ ಪರಿಸ್ಥಿತಿಯಿಂದ ಹೇಗೆ ನಾವು ಆಚೆ ಬರಬೇಕಂತ 1 ತಿಂಗಳ ಹಿಂದೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿದ್ದಾರೆ. ಪರಿಹಾರ ಸಿಕ್ಕಲಿಲ್ಲ. ಯಾಕಂದ್ರೆ ಸಿನಿಮಾ ಅನ್ನೋದು ಬಿಡುಗಡೆ ಆದ್ಮೇಲೆ, ಮೊದಲನೇ ಆಟ ನೋಡಿದ ಮೇಲೆ, ಆ ಅಭಿಮಾನ ದೇವತೆಗಳು ಏನು ಹೇಳ್ತಾರೋ ಅದ್ರ ಮೇಲೆ ನಮ್ಮ ಲೈಫು ನಿರ್ಧಾರ ಆಗತ್ತೆ. ಅಂತ ಪರಿಸ್ಥಿತಿ ಇದ್ದೀವಿ. ಆದ್ರೂ ನಮ್ಮ ಕುಮಾರ ನನ್ನ ನಿರ್ದೇಶನದಲ್ಲಿ ಒಂದು 60 ಚಿತ್ರ ಮೇಲೆ ಮೇಕಪ್ ಮಾಡಿದ್ದಾರೆ. ನಾಗೇಶ್ ರಾವ್ ಮತ್ತು ಕುಮಾರ ಅವ್ರ ಮೊದಲನೇ ಚಿತ್ರಕ್ಕೆ ನಾನೇ ನಿರ್ದೇಶಕ. ಯಾಕಂದ್ರೆ ಕ್ಲಾಸಿನಲ್ಲಿ 40 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಪಾಠ ಒಂದೇ ಇರುತ್ತೆ, ಬುಕ್ ಒಂದೇ ಇರುತ್ತೆ, ಅಧ್ಯಾಪಕರು ಒಂದೇ ಹೇಳ್ತಾರೆ. ಒಬ್ಬರು ನಿನ್ನ ಮಗಳು 96% ತೆಗೆದು ಅಂತ ಹೇಳಿದೆ PUCಯಲ್ಲಿ. ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ತೆಗೆದಾರ? ಕುಮಾರ ಎಮ್ಮ ತೆಗೆದಾರ? ಎಲ್ಲರಿಗೂ ಬರಲ್ಲ. ನಮ್ಮ ಋಣ ಇರಬೇಕು ಕುಮಾರ. ನಾನು ಹತ್ರ 104 ಚಿತ್ರ ನಿರ್ದೇಶ ಮಾಡಿದ್ದೀನಿ.
ಒಂದು 10% ಫೇಲ್ ಆಗಿರ್ಬೋದು. ಅದೊಂದು ಯಾಕಂದ್ರೆ ಸಕ್ಸಸ್ ನಮ್ಮ ಕೈಯಲ್ಲಿ ಇರಲ್ಲ. ನಮ್ಗೆ ಕೇವಲ ಆಸೆ ಇರುತ್ತೆ, ಚೆನ್ನಾಗಿ ಮಾಡ್ಕೋಬೇಕಂತ ಆಸೆ ಇರುತ್ತೆ, ಕಷ್ಟಪಡ್ತೀವಿ. ಫೇಲ್ಯೂರ್ ಸ್ಟೂಡೆಂಟ್ಗೆ ಒಂದೇ ಸಿಲೆಬಸ್ಸು, 96-99% ಸ್ಟೂಡೆಂಟ್ಗೆ ಒಂದೇ ಸಿಲೆಬಸ್ಸು. ಬಟ್ ಆರೋಗ್ಯ ಸರಿಯಾಗಿಲ್ವೋ, ಇಲ್ಲ ಆ ಸಮಯಕ್ಕೆ ಆನ್ಸರ್ ಮಾಡಕ್ಕೆ ಸರಿಯಾಗಿ ಮಾಡೋಕ್ಕಾಗಲಿಲ್ವೋ, ಬೇಕಷ್ಟು ಕಾರಣಗಳಿರುತ್ತದೆ. ಬಟ್ ಒಂದು ಹೇಳ್ತಾರೆ ದೊಡ್ಡವರು, ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಸಂಪಾದನೆ ಮಾಡಬೇಕು ಅನ್ನೋರು ಹೇಳ್ದಂಗೆ ಆ ಚಿತ್ರದಲ್ಲಿ ನಾನು ಕಳ್ಕೊಂಡಿದ್ದೀನಿ. ಮಂಕುತಿಮ್ಮನ ಕಗ್ಗದಲ್ಲಿ ನಾನು ಸಂಪಾದನೆ ಮಾಡಿರೋ ಒಂದು ಗ್ಯಾರಂಟಿ ನಿನಗಿದೆ, ಒಳ್ಳೇದಾಗಲಿ. ನನಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ, ನಾನು ದಿಲ್ಲಿ ಡೈರೆಕ್ಷನ್ ಮಾಡ್ತಾ ಇರುವಾಗ. ದಿಲ್ರಾಜ್ ನಾನು ಮಾಡಿದ ಒಂದು ಚಿತ್ರ ಅಮ್ಮ ನನ್ನ ಕಾವಾಲಿಗೆ ಅವ್ರ ಡಿಸ್ಟ್ರಿಬ್ಯೂಟ್ರು, ಅವ್ರಿಗೆ ಲಾಸ್ ಆಯಿತು. ಯಾವತ್ತು ಹೇಳ್ತಾರೆ ನಾನು ಫಸ್ಟ್ ಪಿಕ್ಚರ್ ಲಾಸ್ ಆಯಿತು, ಅದರಿಂದ ಇವತ್ತು 1000 ಕೋಟಿ ನಾನು ಟರ್ನ್ ಓವರ್ ಮಾಡ್ತಾ ಇದ್ದೀನಿ ಅಂತ. ಆವತ್ತೇ ಅವರು ಡಿಸಪಾಯಿಂಟ್ ಆದರೆ ದಿಲ್ರಾಜ್ ಇವತ್ತು ಇಷ್ಟು ದೊಡ್ಡವರು ಆಗ್ತಾ ಇರಲಿಲ್ಲ. ಕುಮಾರ, ಅದರಿಂದ ನಥಿಂಗ್. ನೀನು ಚೆನ್ನಾಗಿದೆಯಾ, ನಿನ್ನ ಕುಟುಂಬ ಚೆನ್ನಾಗಿದೆ, ಕುಟುಂಬ ಸಹಕಾರ ನೀನು ಚೆನ್ನಾಗಿದೆ, ಭಗವಂತ ಒಳ್ಳೆ ಕಸುಬು ನೀನು ಕೊಟ್ಟಿದ್ದಾರೆ. ಸಿನಿಮಾ ಆಗ್ಬೋದು, ಕಿರುತೆರೆ ಆಗಬಹುದು, ಹೋಗಿದ್ದು ನಥಿಂಗ್, ಬರೋದು ತುಂಬ ದೊಡ್ಡದಾಗಿರುತ್ತೆ. ತಪ್ಪದೇ ಮಂಕುತಿಮ್ಮನ ಕಗ್ಗ ಒಳ್ಳೆ ಸಕ್ಸಸ್ ಆಗಲಿ ಅಂತ ಮತ್ತೊಮ್ಮೆ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್ ಟು ಆಲ್ ಟೋಟಲ್ ಯೂನಿಟ್. ಮತ್ತು ಇಲ್ಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ವಂದನೆಗಳು. ಇಬ್ಬರು ನನ್ನ ಗೆಳೆಯರೇ, ಕುಮಾರ್ ಮತ್ತು ರವಿ, ನಿರ್ದೇಶಕ ನಿರ್ಮಾಪಕ, ಇಬ್ಬರು ಹಳೆಯ ಸ್ನೇಹಿತರು. ಇವತ್ತು ಈ ಚಿನ್ನ ನೋಡೋಕ್ಕೆ ಕರೆದು ಆ ಒಂದು ಪ್ರೀತಿಯಿಂದ ನಾನು ಬಂದು ಸಿನಿಮಾ ನೋಡ್ತಾ ನನಗೆ ಗೊತ್ತಾಯಿತು, DVG ಅವರಿಗೆ ಒಬ್ಬ ಸೋದರ ಮಾವ ಇದ್ದರು, ಅವರು DVG ಅವರಿಗೆ ಸ್ಫೂರ್ತಿಯಾದರು ಅನ್ನೋದು ನಾವೆಲ್ಲೂ ಓದಿಲ್ಲ, ಯಾವ ಪಠ್ಯ ಪುಸ್ತಕದಲ್ಲೂ ಅದಿಲ್ಲ, ಮತ್ತು ಎಲ್ಲಿ ಅದರ ದಾಖಲೆ ಇದ್ದಿದ್ದು ನಾನು ನೋಡಲಿಲ್ಲ. ಆದರೆ ಇದೊಂದು ಅನುಕೂಲ ಆಯಿತು, ಒಳ್ಳೆ ಮಾಹಿತಿ ನನಗೆ ಸಿಕ್ತು. ಒಳ್ಳೆ ಚಿತ್ರ ಮಾಡಿದ್ದಾರೆ, ರವಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ರವಿ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ರಾಮಕೃಷ್ಣ ಅವರು ಭಾಳ ಅಂದವಾಗಿ ಕಾಣ್ತಾರೆ, ತುಂಬ ಕಳೆ, ಆ ಪಾತ್ರಕ್ಕೆ ಇನ್ನೊಂದಷ್ಟು ಜೀವ ತುಂಬಿದ್ದಾರೆ. ಸಾರಿಗೆ ಅಮ್ಮ ಡೈಲಾಗ್ ಕೇಳಿ ಹೋಗ್ಬೇಕು. ಸೊ ಹೀಗಾಗಿ ಒಂದು ಒಳ್ಳೆಯ ಚಿತ್ರ. ಕುಮಾರ್, ನಿಮಗೆ ಯಶಸ್ವಿ ಆಗಲಿ. ನಮ್ಮ ನಿರ್ದೇಶಕ ಸಾಯಿ ಪ್ರಕಾಶ್ ಸರ್ ಹೇಳಿದ ಹಾಗೆ ನಿಮಗೆಲ್ಲ ರೀತಿಯಲ್ಲಿ ಮತ್ತೆ ಸಿನಿಮಾ ಮಾಡೋದಕ್ಕೆ ಇದೊಂದು ಸ್ಫೂರ್ತಿ ಆಗಲಿ ಅಂತ ನಾನು ಶುಭ ಕೋರ್ತೀನಿ. ಥ್ಯಾಂಕ್ ಯು. ಮಂಕುತಿಮ್ಮನ ಕಗ್ಗ ಹೆಸರು ಭಾರಿ ಚೆನ್ನಾಗಿದೆ, ಕ್ಯಾಚು ಆಗಿದೆ. ಮಕ್ಕಳೆಲ್ಲ ಸಿನಿಮಾ ಹೆಸರು ನೋಡಿದ ತಕ್ಷಣ ನೋಡಬೇಕು ಅನಿಸ್ತದೆ. ಈಗ ಈ ಮಂಕುತಿಮ್ಮನ ಕಗ್ಗ ಟೀಮು ಎಲ್ಲದರಲ್ಲೂ ಸಕ್ಸಸ್ ಆಗಿ ನಮ್ಮ ರವಿ ಸರ್ಗೆ ಒಳ್ಳೆ ಹೆಸರು ತಂದು, ನಮ್ಮ ಕುಮಾರಣ್ಣನಿಗೆ ಒಳ್ಳೆ ದುಡ್ಡೇ ಆಗಲಿ ಅಂತೇಳಿ ಆಶಿಸ್ತಾ, ನಮ್ಮ ಚಾಂಬರ್ ಕಡೆಯಿಂದ ಏನೋ ನಮ್ಮ ಗೋವಿಂದನವರು ಆಶೀಸ್ಸನ್ನು ಕೊಟ್ಟಿದ್ದಾರೆ. ಒಳ್ಳೆ ಥಿಯೇಟರ್ಗಳು ಕೊಡಿಸ್ತೀವಿ ಅಂತೇಳಿ ನಾವು ಖಂಡಿತ ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ. ಅವ್ರು ಒಳ್ಳೇದಾಗೋದಾದ್ರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತೇಳಿ ಇವೆಲ್ಲ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಒಳ್ಳೇದಾಗಲಿ ಅವ್ರಿಗೆ. ನಮಸ್ಕಾರ. ಸಮಯದ ಅಭಾವ ಇರೋದ್ರಿಂದ ಎಲ್ಲ ಚುಟುಕಾಗಿ ಶುಭ ನುಡಿಗೆ ನಾಡ್ತಿದ್ದೀರಾ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹೀಗೆ. ನಮಸ್ಕಾರ. ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ ಮಾಡಿ. ಮಂಕುತಿಮ್ಮನ ಕಗ್ಗ ನಮ್ಮ ರವಿ ನಿರ್ದೇಶಕರು DVG ಅವರು ಬುಕ್ನ ತಗೊಂಡು ಮಾಡಿದ್ದಾರೆ. ಅದರಲ್ಲಿ ಈ ಮಾವ ಅಳಿಯ ಕತೆ ಬಾಂಧವ್ಯ, ಅದು ಗುಡ್ ಸಿಂಪ್ಟಮ್ಸ್. ಅದು ಮಾವ ಅಳಿಯ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ. ನಮ್ಮ ಕುಮಾರ್ಗೆ ಮತ್ತು ನಮ್ಮ ನಾಗೇಶ್ ಅವ್ರಿಗೆ ಈ ಚಿತ್ರ ಒಳ್ಳೆ ಯಶಸ್ವಿಯಾಗಿ ಎಲ್ಲ ಜನನು ನೋಡಿ ಎಲ್ಲ ಪ್ರಶಸ್ತಿಗಳು ಬಂದು ಇನ್ನೂ ಹಲವಾರು ಚಿತ್ರ ಮಾಡೋಕ್ಕೆ ಪ್ರೇರಣೆ ಸಿಗಲಿ ಅಂತ ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಗನ್ನಿಸ್ತು ಸಿನಿಮಾ? ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವ ಪೂಜ್ಯರೇ, ಎಲ್ಲ ಹಿರಿಯರೇ, ಮಾಧ್ಯಮ ಮಿತ್ರರೇ, ಮಂಕುತಿಮ್ಮನ ಕಗ್ಗ ಅನ್ನುವಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. DV ಗುಂಡಪ್ಪನವರು
ಈಗ ಲಭ್ಯ ಇರೋ ಅಂದಾಜು 945 ಕಗ್ಗಗಳು ಅಂದರೆ ಕಾವ್ಯ, ಕವನ, ಕವಿತೆ. ಅದರಲ್ಲಿ ಚೌಪದಿಯಲ್ಲಿ ಅವರು ಬರೆದಿದ್ದಾರೆ 4 ಸ್ಕಂದ ಪದ್ಯ ಅಂತ ಕರಿತೀವಿ, 4 ಸಾಲಿನ ಪದ್ಯಗಳು. ತ್ರಿಪದಿಗಳು ಸರ್ವತ್ಯಂದು ಭಾಳ ಯಶಸ್ವಿಯಾಗಿರುವಂಥದ್ದು. ಅಂದಾಜು 1887ರಿಂದ 1975ರವರೆಗೆ ಇದ್ದಂಥ DVG ಅವರ ಬಾಲ್ಯವನ್ನು ಇಟ್ಕೊಂಡು ನಮ್ಮ ರವಿ ಅವರು, ಶಿವಕುಮಾರು ಮತ್ತು ಇನ್ನೊಬ್ಬರು ನಮ್ಮ ಮಾಧವರಾವ್ ಆ ಟ್ರೈಲರ್ ತೊಗೊಂಡು ನಮ್ಮ ಮನೆಗೆ ಬಂದು ತೋರಿಸಿದಾಗ ನನಗೆ ಮಂಕುತಿಮ್ಮನ ಕಗ್ಗನ ಸೆಳೆತದಿಂದಾಗಿ ನಾನು ಇಲ್ಲಿಗೆ ಬಂದೆ. ಅದು ಬಹಳ ಮುಖ್ಯ. ಯಾಕಂದರೆ DVG ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಅನ್ನುವಂಥ ಹೆಸರಿದೆಯಲ್ಲ, ನಮ್ಮ ಹಿರಿಯರು ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಹೇಳಿದ್ರು. ಜ್ಞಾನಪೀಠ ಪ್ರಶಸ್ತಿ ಸಾಲಿನಲ್ಲಿಯೇ ನಿಲ್ಲಬಹುದಾದಂಥ ಒಂದು ವ್ಯಕ್ತಿತ್ವ ಅದು ಆಗಿತ್ತು ಅನ್ನತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಒಬ್ಬ ಸಾಹಿತಿಯ ಬಾಲ್ಯವನ್ನು ನಾನು ಕಂಡ ಹಾಗೆ ಅವರ ಜೀವನ ಚರಿತ್ರೆಯನ್ನು ಮಾಡಿರೋದು ಇದೇ ಮೊದಲು ಅಂತ ನನಗನ್ಸುತ್ತೆ. ಹಿರಿಯರಿದ್ದರೆ ಇನ್ನು ಬೇರೆ ಉದಾಹರಣೆಗಳು ನಾನು ನೋಡಿಲ್ಲ, ಇದೇ ಮೊದಲು ಅಂತ ಅನಿಸುತ್ತೆ. ಈ ಥರದ ಒಂದು ಪ್ರಯತ್ನ ನನ್ನ ರವಿ ಮತ್ತು ಶಿವಕುಮಾರ್ ಹಳೆಯ ಸ್ನೇಹಿತರುಗಳು ಒಂದು ಪ್ರಯತ್ನ ಮಾಡಿದ್ದಾರೆ. ಇನ್ನೊಬ್ಬರು ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರವೀಶು. ಅವೆರಡು ತೆಲುಗು ಸಾಂಗ್ಗಳೇನೋ ಬಳಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನನ್ನ ರೂಮ್ಮೇಟು ನಾವು ಇರೋ 6 ಅಡಿ 3 ಅಡಿಯಲ್ಲಿ ಅವನ ಜೊತೆ ಇಟ್ಕೊಂಡಿದ್ದೆ ನಾನು. ಅಂದರೆ ನೋಡಿ ಹೆಂಗಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಪ್ರಪಂಚ ದುಂಡಗಿದೆ ಅನ್ನೋ ಕಾರಣಕ್ಕಾಗಿ ಭಾಳ ಜನಗಳ ಹಿರಿಯರೆಲ್ಲ ಹೇಳಿದ್ರು ಈ ಚಲನಚಿತ್ರ ಓಡಬೇಕು ಅಂತೆಲ್ಲ ನಾವೆಲ್ಲನೂ ಹೇಳ್ತೀವಿ. ವಾಸ್ತವಿಕವಾಗಿ ಅದೆಲ್ಲೋ ಕಷ್ಟ ಸಾಧ್ಯ ಅನ್ನೋ ಸತ್ಯ ನಮ್ಮೆಲ್ಲರಿಗೂ ಗೊತ್ತಿದೆ. 200ರಿಂದ 300 ಚಿತ್ರಗಳು ಬರ್ತಾ ಇದೆ. ಸದಭಿರುಚಿಯ ಚಿತ್ರ, ಅದರಲ್ಲೂ ಕಲೆ, ಸಾಹಿತ್ಯ, ಸಂಸ್ಕೃತಿ ಸಂಬಂಧಪಟ್ಟಂಥ ಚಿತ್ರಗಳನ್ನು ಜನಕ್ಕೆ ಮುಟ್ಟಿಸುವಲ್ಲಿ ನಾವೆಲ್ಲರೂ ಸೋತಿದ್ದೀವಿ ಅಂತಲೇ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂತ ಕೇಳಿ ನಾವೆಲ್ಲರೂ ಹೇಳ್ತೀವಿ, ಈಗೆಲ್ಲರೂ ಏನು ಆಶ್ವಾಸನೆ ಕೊಡ್ತೀವಿ, ಥಿಯೇಟ್ರ್ ಕೊಡ್ತೀವಿ, ನಿಮ್ಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತಲೇ ಹೇಳ್ತೀವಿ. ಜನಗಳನ್ನು ಕರೆಸೋದನ್ನು ಬಿಟ್ಟು ಅನ್ನೋದು ಕಂಡೀಷನ್ ಅಪ್ಲೈ ಇದೆ ಎಲ್ಲರಲ್ಲೂ. ಸೊ ಹಾಗಾಗಿ ಆ ಕಂಡೀಷನ್ ಅಪ್ಲೈ ಇದೆಯಲ್ಲ, ಆ ಕಂಡೀಷನ್ ಅಪ್ಲೈ ಮುರಿಬೇಕಾಗಿದೆ. ಅದು ಸಂಸ್ಥೆ ಏನಂತೀರಿ, ವಾಣಿಜ್ಯ ಮಂಡಳಿ ಅಂತವರು ಮುರಿಬೇಕು, ಮತ್ತು ಸರ್ಕಾರದಂಥವ್ರು ಮುರಿಬೇಕು. ಎಲ್ಲ ಚಿತ್ರಗಳು ಎಲ್ಲರೂ ನೋಡಬೇಕು ಅಂತ ಇರೋದಿಲ್ಲ. ಆದರೆ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಪಟ್ಟ ಸದಭಿರುಚಿಯ ಚಿತ್ರಗಳನ್ನು ಮುಟ್ಟಿಸುವ ಜವಾಬ್ದಾರಿ ಆ ಸಂಸ್ಕೃತಿಯ ಭಾಗವಾಗಿರ್ತಕ್ಕಂಥ ವಾರಸುದಾರರಿಗೆ ಅದು ಬಹಳ ಮುಖ್ಯ ಆಗುತ್ತೆ. ನಾವು ಕಮರ್ಷಿಯಲ್ ಚಿತ್ರಗಳನ್ನು ಜನಗಳು ನೋಡ್ತಾರೆ, ಸ್ಟಾರ್ಗಳನ್ನು ಇರ್ತಾರೆ ನೋಡ್ತಾರೆ ಅನ್ನೋ ಹೆಚ್ಚಾಗಿ ನಿಜ. ಡಾಕ್ಟ್ರಿಗೆ ಹೋದ ತಕ್ಷಣ ಅವನು ಗುಡುಗಿ ಕೊಡೋದು ಪ್ರೀತಿಯಿಂದ ಕೊಡೋದಿಲ್ಲ, ನಾವು ಪ್ರೀತಿಯಿಂದ ತಗೊಳ್ಳೋದಿಲ್ಲ. ಕೆಲವು ವಿಷಯಗಳನ್ನು ಒತ್ತಾಯದಿಂದ ನಾವು ಹೇರಬೇಕಾಗತ್ತೆ, ಅಂದಾಗಲೇ ನಮಗೆ ವಾಸಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮನಸ್ಸು ಅರಳಬೇಕು ಅನ್ನೋದಾದರೆ, ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದಾದರೆ, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಸದಭಿರುಚಿಯ ಚಿತ್ರಗಳನ್ನು ವಾಣಿಜ್ಯ ಮಂಡಳಿ ಅಂತವರು ಮತ್ತು ಸರ್ಕಾರದಂಥವರು ಇಬ್ಬರು ಒಟ್ಟಿಗೆ ಜನಕ್ಕೆ ಮುಟ್ಟಿಸುವಂಥ ಒಂದು ಹೊಸ ಯೋಜನೆಯನ್ನು ಮಾಡುವ ತುರ್ತು ಅವಶ್ಯಕತೆ ಇದೆ ಅಂತ ನಾನು ವೇದಿಕೆಯ ಮೇಲೆ ಎಲ್ಲ ಸಂಬಂಧಿಸಿದವ್ರ ಮುಂದೆ ಈ ಮಾತನ್ನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಚಿತ್ರಕ್ಕೆ ಒಳ್ಳೆಯದಾಗಲಿ. ಇತಿಮಿತಿಗಳಲ್ಲಿ ಚಿತ್ರವನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಅದ್ಭುತವಾಗಿದೆ, ಹಾಗಿದೆ, ಹೀಗಿದೆ ಅಂತ ಹೇಳಬಾರ್ದು, ಹೇಳೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಆದರೆ ಹಿರಿಯ ನಟರುಗಳು ಇದರಲ್ಲಿ ನಟನೆ ಮಾಡಿದ್ದಾರೆ, ಒಳ್ಳೆಯ ಅಭಿನಯವನ್ನು ಎಲ್ಲ ಹಿರಿಯರಲ್ಲೂ ಕಾಣ್ತೀವಿ ಅನ್ನೋಂಥದ್ದು. ಆದರೆ ಈ ಥರದ ಚಿತ್ರಗಳನ್ನು ಮುಟ್ಟಿಸುವ ಪ್ರಯತ್ನ ಮಾಧ್ಯಮರಾದಿ ಸೇರಿಯಾಗಿ ನಮ್ಮೆಲ್ಲರ ಮೇಲೆ ಇದೆ. ಅದು ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತುಗಳನ್ನು ಹೇಳಬೇಕಾದ್ದು ಅನಿವಾರ್ಯ, ಅದರ ಆಚೆಗೆ ಹೇಳಬೇಕಾದ್ದು ಬೇರೆನೇ ಮಾತುಗಳು. ಅದು ವೇದಿಕೆ ಇದಲ್ಲ. ಹಾಗಾಗಿ ಒಂದು ಅಪರೂಪದ ಚಿತ್ರ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ. ಯಾಕೆಂದರೆ ಮಂಕುತಿಮ್ಮನ ಕಗ್ಗ ಅನ್ನೋದು ಓದಿರಲಿ ಓದದೇ ಇರಲಿ, ಅದು ಒಂದು ಚುಟುಕ ಮಾತ್ರ ಓದಿರ್ಬೋದು ಅಥವಾ ಬಾಯ್ಪಾಠ ಆಗಿರ್ಬೋದು. ಅದರ ಸೆಳೆತ ಮಾತ್ರ ನಮ್ಮಲ್ಲಿ ಗಾದೆ ರೂಪದಲ್ಲಿ ಆಗ್ಬೋದು, ಒಂದು ವೇದದ ರೂಪದಲ್ಲಿ ಆಗಿರ್ಬೋದು, ಸಾಹಿತ್ಯದ ರೂಪದಲ್ಲಿ ಆಗಿರ್ಬೋದು, ಅದು ನಮ್ಮ ಒಳಗಡೆ ಜೀವಿಸ್ತಾ ಇದೆ. ಹಾಗಾಗಿ ಇದು ಬಹುಶಃ ಎಲ್ಲರಿಗೂ ತಲುಪುತ್ತೆ ಅನ್ನೋ ನಂಬಿಕೆ ಇದೆ. ತಲುಪಲಿ ಅನ್ನೋ ಆಶಯದಲ್ಲಿ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಿರ್ಮಲಾ. ನಮಸ್ಕಾರ. ಆರೂಢ ಪೂಜ್ಯರಿಗೆ ಶರಣಾರ್ಥಿಯನ್ನು ಹೇಳ್ತಾ, ಬಹುಶಃ ಈ ವೇದಿಕೆ ಎಷ್ಟೊಂದು ಧನ್ಯವಾಗಿದೆ ಅಂತಂದರೆ, ಇಷ್ಟೊಂದು ಕಗ್ಗಕ್ಕಾಗಿ ಒಂದು ಹಗ್ಗವನ್ನು ಗಟ್ಟಿ ಮಾಡಿಕೊಂಡು ವೇದಿಕೆಯ ಹಗ್ಗವನ್ನು ನಿರ್ಮಿಸಿದಂಥ ಮಾಧವ್ ಮತ್ತು ರವಿ ಅಂಡ್ ಕುಮಾರ್ ಅವರಿಗೆ ಮೊದಲು ಅಭಿನಂದನೆಗಳು. ಯಾಕೆಂದರೆ ವಾರದ ಮೊದಲ ದಿನ ಸೋಮವಾರ, ಇವತ್ತು ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಇಷ್ಟೊಂದು ಗಣ್ಯರನ್ನು ಸೇರಿಸೋದಿದೆಯಲ್ಲ, ಅದು ದೊಡ್ಡ ಸಾಹಸ.
ಅದಕ್ಕೆ ನಿಮಗೆ ಮೊದಲು ಇದೊಂದು ತಿಟ್ಟ ಹೆಜ್ಜೆ, ಗಟ್ಟಿಯಾದ ಹೆಜ್ಜೆ ಅಂತ ಅಭಿನಂದನೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಅವ್ರಿಗೆ ಅವಕಾಶ ಇದೆ, ಒನ್ ಟೈಮ್ ಟೆಲಿಕಾಸ್ಟಿಂಗ್. ನೀವು ಹೇಳಿದಂತೆ ಸರ್ಕಾರ ಕೈ ಜೋಡಿಸಿ ಪ್ರತಿ ಶಾಲೆಯಲ್ಲೂ ಈ ಸಿನಿಮಾ ಎಲ್ಲ ಶಾಲೆಯ ವಿದ್ಯಾರ್ಥಿಗಳನ್ನ ನಾವು ಸ್ಕೂಲಲ್ಲಿದ್ದ ಕರ್ಕೊಂಡು ಬಂದು ತೋರಿಸೋರು, ಅದು ಪುನರಾವರ್ತನೆ ಆಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ರೂಪಾ ಅಯ್ಯರ್ ಅವರ ಮಾತುಗಳನ್ನ ಕೇಳೋಣ. ನಟಿ, ನಿರ್ದೇಶಕಿ, ಆಧ್ಯಾತ್ಮದ ಒಲವಿರುವಂತಹ ಹೆಣ್ಮಕ್ಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. DVG ಅವರ ಅನನ್ಯ ಅಭಿಮಾನಿಗಳಿಗೆ ನಮಸ್ಕರಿಸ್ತಾ, ಹಾಗೆ ವೇದಿಕೆ ಮೇಲಿರುವಂಥ ಪರಮ ಪೂಜ್ಯ ಶ್ರೀಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ, ಹಾಗೆ ನಮ್ಮ ಎಂಟೈರ್ ಫಿಲಮ್ ಚೇಂಬರ್ ಇಲ್ಲಿ ಕೂತ್ಕೊಂಡಿದೆ, ಮತ್ತೆ ಕಲಾಭಿಮಾನಿಗಳು, ಮತ್ತೆ ಹೀರೋ ಹರೀಶ್ ರಾಜ್ ಅವರಿದ್ದಾರೆ, ಎಲ್ಲ ಅನೇಕ ಹಿರಿಯ ಕಲಾವಿದರೆಲ್ಲರೂ ಇಲ್ಲಿದ್ದಾರೆ. ಸೊ ಅವ್ರ ಹೆಸರು ಬಿಟ್ಟಿದ್ರು ಅಂತ ಈಗ ನಾನು ಸೇರಿಸ್ಕೊಂಡು ಹೇಳಿದೆ. ಹಾಗೆ ನನ್ನನ್ನು ನಿರ್ದೇಶಕಿಯನ್ನಾಗಿ ಪ್ರೇರೇಪಿಸಿದಂತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸ್ತಾ, DVG ಅವರು ಎಷ್ಟು ಸಿಂಪಲ್ ಆಗಿ ಮಂಕುತಿಮ್ಮನ ಕಗ್ಗ ಅನ್ನೋದನ್ನ ಇಟ್ರು ಅಂದ್ರೆ ಕಾಂಪ್ಲಿಕೇಟೆಡ್ ಆಗಿ ಪುರಾಣಗಳು ಅಥವಾ ಉಪನಿಷತ್ ತರ ಹೆಸರುಗಳನ್ನ ಇಡ್ಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೂ ರೀಚ್ ಔಟ್ ಆಗ್ಬೇಕು, ನಿನ್ಗೇನ್ ಗೊತ್ತೋ ಮಂಕುತಿಮ್ಮ ಅಂತ ನಾವು ಬೈಯೋದಕ್ಕೆ ಉಪಯೋಗಿಸ್ತಾ ಇದ್ವಿ ಆಡು ಭಾಷೆಯಲ್ಲಿ. ಅಷ್ಟೊಳ್ಳೆ ಬ್ಯೂಟಿಫುಲ್ ಹೆಸರು ನಂಗೆ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಜನಸಾಮಾನ್ಯರಿಗೂ ರೀಚ್ ಆಗ್ಲಿ ಅಂತ ಅನ್ನೋ ಕಾರಣದಿಂದ. ಸೊ ಈ ವಿಚಾರದಲ್ಲಿ ಕುಮಾರ್ ಸರ್ ಹೆದರ್ಕೊಳ್ತಾ ಇದ್ರು, ನನಗೆ ದುಡ್ಡು ಬರುತ್ತೋ ಇಲ್ವೋ ಅಂತ, ಎಲ್ಲ ಚೆನ್ನಾಗಿ ಮಾಡಿದೀವಿ ಅಂತ. ಅದನ್ನ ನಾನು ಹೇಳೋದು ಏನ್ ಗೊತ್ತಾ ಸರ್, ನೀವ್ ಇಷ್ಟು ಒಳ್ಳೆ ಸಬ್ಜೆಕ್ಟ್ ನ ತಗೊಳ್ಳೋದಕ್ಕೆ DVG ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ದಕ್ಕೆ ಇಟ್ ಟುಕ್ ಸೋ ಮೆನಿ ಇಯರ್ಸ್. ನೀವ್ ಈ ಫಿಲಮ್ ನ ತಗೊಂಡ್ ಮಾಡೋದಕ್ಕೆ ಅವರು ಕೂಡ ಆ ಭಾವನೆ ಇಟ್ಕೊಂಡಲ್ಲ, ಮುಂದೊಂದ್ ದಿನ ನನ್ ಫಿಲಮ್ ಆಗುತ್ತೆ ಅದಕ್ಕೋಸ್ಕರ ನಾ ಬರೀತೀನಿ ಮಂಕುತಿಮ್ಮನ ಕಗ್ಗ ಅಂತ ಬರೀಲಿಲ್ಲ, ನಾವೆಲ್ಲರಿಗೂ ರೀಚ್ ಆಗ್ಲಿ ಅಂತ ಬರೆದ್ರು. ಸೊ ನಿಮ್ಗೊಂದು ಭಯ ಆದಾಗೆಲ್ಲ ಹನುಮಾನ್ ಚಾಲೀಸ್ ತರ ಮಂಕುತಿಮ್ಮನ ಕಗ್ಗನ ಹೇಳ್ಕೊತಾ ಇರಿ 10 ಸತಿ, ಅದೇ ನಿಮ್ಗೆ ಪ್ರೇರಣೆ ಕೊಡುತ್ತೆ, ಅದ್ ನಿಮ್ಗೆ ಮೋಟಿವೇಟ್ ಮಾಡುತ್ತೆ. ಹಾಗೆ ನಾನು ನಮ್ಮ ರವಿ ಸರ್ ಯಾವುದೇ ಚಿತ್ರನ ತಗೊಂಡ್ರು ಅದಕ್ಕೆ ತುಂಬಾ ಟೈಮ್ ಕೊಟ್ಟು ಅದ್ರ ಬಗ್ಗೆ ತುಂಬಾ ಗಮನ ಹರಿಸಿ ಆ ರೀತಿ ಚಿತ್ರಗಳನ್ನ ಮಾಡ್ತಾರೆ. ಬಟ್ ಅವರು ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷಗಳಾದ್ರೂ ಕಡಿಮೆ ಚಿತ್ರಗಳನ್ನ ಮಾಡಿದ್ದಾರೆ. ಪಾರ್ಟ್ 2 ಬರ್ಲೇಬೇಕಿದು, ಯಾಕೆಂದ್ರೆ ಅದು ವಿತೌಟ್ ದಟ್ ಇಟ್ ಇಸ್ ಇನ್ಕಂಪ್ಲೀಟ್. ನಾವು ಅವ್ರನ್ನ ನೋಡ್ಲೇಬೇಕು, DVG ಅವ್ರನ್ನ ಪೂರ್ಣ ಮಟ್ಟದಲ್ಲಿ ಎಂದಾಗ ಭಾಗ 2 ಬರ್ಲೇಬೇಕಾಗತ್ತೆ. ಅದು ನನ್ನ ಕಡೆಯಿಂದ ಕುಮಾರ್ ಸರ್ಗೆ ಇನ್ನೊಂದು ಮನವಿ, ನೀವು ದುಡ್ಡಿಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇಂಥ ಚಿತ್ರಗಳು ನೀವು ದುಡ್ಡು ಅಂತ ಅನ್ಕೊಳ್ದೇನೆ ನೀವು ಮಾಡ್ತಾ ಹೋದಾಗ ಸಮಾಜಕ್ಕೆ ದುಡ್ಡು ತಾನಾಗೆ ಬರ್ತಾ ಹೋಗುತ್ತೆ ಸರ್. ಹಾಗಾಗಿ ನಾನು ಎಲ್ಲ ಇಡೀ ಟೀಮ್ಗೆ ಹಾರೈಕೆನ ಸಲ್ಲಿಸ್ತಾ ಇದ್ದೀನಿ. ನಾನು ಇಲ್ಲಿ ಬಂದು ಹೇಳಲೇಬೇಕು, ನಾನು ಎಷ್ಟು ದೊಡ್ಡ ಫ್ಯಾನ್ ಅಂದ್ರೆ ರಾಮಕೃಷ್ಣ ಸರ್ಗೆ ದಿನಕ್ಕೊಂದ್ಸಲಿನಾರು ಭೂಮಿ ತಾಯಾಣೆ ನಾ ಇಷ್ಟ ಕಡೆ ಹಾಡು ಕೇಳ್ತೀನಿ. ಅವರೆಲ್ಲ ಚಿತ್ರಗಳು ನಾ ಫಸ್ಟ್ ಅದನ್ನು ಅನ್ಕೊಂಡೆ, ಎಲ್ಲಿ ರಾಮಕೃಷ್ಣ ಸರ್ ಇತ್ತೀಚೆಗೆ ಕಾಣಿಸ್ತಿಲ್ಲ ಅಂತ ತೆರೆ ಮೇಲೆ ನಾವೆಲ್ಲ ನೋಡ್ಬೇಕು ಅಂತ ಆಸೆ ಪಟ್ಟಂತ ಒನ್ ಆಫ್ ದ ಎವರ್ಗ್ರೀನ್ ಹೀರೋಸ್ ಅಲ್ಲಿ ಅವರು ಒಬ್ರು ಕೂಡ. ಸೊ ಇವಾಗ ಮತ್ತೆ ನಿಮ್ಮನ್ನು ನೋಡೋಂಥ ಸೌಭಾಗ್ಯ ನಮ್ಗೆ ಸಿಕ್ಕಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು 20 ವರ್ಷಗಳ ಹಿಂದೆ HIV ಮಕ್ಕಳದ ಕಾರ್ಯಕ್ರಮ ಮಾಡಿದಾಗ ಯಾರೂ ನನಗೆ ಗೆಸ್ಟ್ಗಳು ಬರದೇ ಇದ್ದಾಗ ರಾಮಕೃಷ್ಣ ಸರ್ ಬಂದು ನನ್ನ ಮೋಟಿವೇಟ್ ಮಾಡಿ ಇಂಥ ಒಳ್ಳೆ ಕೆಲಸ ಮಾಡು ಅಂತ ನನ್ನ ಪ್ರೇರೇಪಿಸಿದಂಥ ವ್ಯಕ್ತಿ. ಈ ವೇದಿಕೆಯಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಚಿತ್ರ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತಾನೆ ಇವತ್ತಿಲ್ಲಿ ಪ್ರೀಮಿಯರ್ ಶೋ ನೋಡ್ಲಿಲ್ಲ. ಆಮೇಲೆ ಇಷ್ಟು ಒಳ್ಳೆ ಕಾಣಿಕೆಯನ್ನ ನನ್ನ ಚಿತ್ರರಂಗದ ಲೈಬ್ರರಿಗೆ ನೀವು ಕೊಡ್ತಾ ಇದ್ದೀರಾ. ಸೊ ಇಡೀ ಕನ್ನಡಿಗರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕರಿಸ್ತಾ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಗಣ್ಯರಿಗೆ ನಮಸ್ಕರಿಸ್ತಾ, ಮಂಕುತಿಮ್ಮ ನಮ್ಮ ಕುಮಾರ್ ಅವರು ಮತ್ತು ಅವರು ಆತ್ಮೀಯರ ಬಳಿ ಎಲ್ಲ ಚಿತ್ರಗಳಿಗೆ ಮಾಡಿದ್ದಾರೆ, ನಮ್ಮ ಚಿತ್ರಗಳಿಗೂ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಪರಮಾನಂದನ್ ಅವರು ಕೂಡ ಮತ್ತು ಕುಮಾರ್ ಅವರು ಕೂಡ ಮೊದಲು ಈ ಚಿತ್ರನ ಮೊಬೈಲಲ್ಲಿ ತೋರಿಸಿದ್ರು ಟ್ರೈಲರ್ನ. ಆದರೆ ಇವತ್ತು 2 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಆ ನೋಡೋಕ್ಕಾಗಿ ನಮಗಿಲ್ಲ, ವಾಣಿಜ್ಯ ಮಂಡಳಿ ಕೆಲವು ಕೆಲಸದ ಒತ್ತಡದಿಂದ ನಾವು ಇದೇ 27ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಉಚಿತ ತಪಾಸಣೆಯನ್ನು ಮಾಡ್ತಾ ಇದ್ವಿ. ಆ ಕೆಲಸದ ಒತ್ತಡದಿಂದ 2 ಗಂಟೆ ಬರ್ಲಿಕ್ಕಾಗಿಲ್ಲ. ಅದೆಲ್ಲ ನಾವು ವಂಚಿತನಾದೇ ಅನ್ನಿಸ್ತೈತಿ. ಯಾಕೆಂದ್ರೆ ಆ ಟ್ರೈಲರ್ ನೋಡಿದಾಗ ನನಗೆ ಆ ಸಿನಿಮಾನ ನೋಡಬೇಕಿತ್ತು ಅನ್ನಿಸ್ತು. ಮಾರ್ನಿಂಗ್ ಶೋ ನೋಡ್ತೀನಿ ಗ್ಯಾರಂಟಿ. ಈ ಒಂದು ಚಿತ್ರ, ಈ ಥರ ಒಂದು ಮಂಕುತಿಮ್ಮನ ಕಗ್ಗ ಭಾಳ ಎಷ್ಟು ಆನಂದವಾಗಿದೆ. ನಮ್ಮ ವಾಣಿಜ್ಯ ಮಂಡಳಿ ಇತ್ತೀಚೆಗೆ ಬರ್ತಕ್ಕಂಥ ಟೈಟ್ಲ್ಗಳು ನೋಡ್ತಾ ಇರ್ತೀವಿ, ಯಾಕಾದ್ರೂ ಟೈಟ್ಲ್ಗಳು ಇಡ್ತಾರೋ ಅಂತ ಹೇಳ್ಬಿಟ್ಟು ಈ ಥರ ಟೈಟ್ಲ್ ಇಟ್ಟು ಈ ಥರ ಒಂದು DVG ಅವರು ಮಂಕುತಿಮ್ಮನ ಕಗ್ಗವನ್ನು ಬರೆದಿರೋದನ್ನ ಬರೀ DVG ಅವರು ಮಂಕುತಿಮ್ಮನ ಕಗ್ಗ ಅಂತ ಕೇಳಿ ಇತ್ತೀಚೆಗೆ ಅವರ ಮಾವಂದು ಒಂದು ಪಾತ್ರ ಇರ್ತೀವಿ, ನಾವು ನೋಡಿರಲಿಲ್ಲ. ಇವಾಗ ಓದ್ಬೇಕಂತಿರ್ಗೆ, ಯಾಕೆಂದ್ರೆ ಅವಾಗ ಅಷ್ಟೋ ಓದಿದ್ವಿ. ಇದು ಈ ಥರ ಒಂದು ಚಿತ್ರವನ್ನು ಗೆಲ್ಲಿಸ್ಲಿಕ್ಕೆ
ನಮ್ಮ ವಾಣಿಜ್ಯ ಮಂಡಳಿಗೆ ಜವಾಬ್ದಾರಿ ಇದೆ ತಗೋಬೇಕು ಅಂತ ತುಂಬ ಜನ ಹೇಳಿದ್ರು. ನಾನು ಮಾಧ್ಯಮಕ್ಕೂ ಕೂಡ ನಮ್ಮನ್ನು ಮನವಿ ಮಾಡ್ಕೊಳ್ತೀನಿ, ನಿಮ್ಮದು ಜವಾಬ್ದಾರಿ ಕನ್ನಡ ಭಾಷೆ, ಕನ್ನಡ ಜಲ, ಕನ್ನಡ ಸಂಸ್ಕೃತಿ ಇರ್ತಕ್ಕಂಥ ಚಿತ್ರಗಳನ್ನ ನೀವು ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ. ಅವ್ರ ಹತ್ರ ಯಾವುದೇ ರೀತಿಯ ಚಿತ್ರ ಒಂದು ಟಿವಿಯ ಮಾಧ್ಯಮಗಳಲ್ಲಿ ಹಣವನ್ನು ಪ್ರಚಾರ ಮಾಡಲಿಕ್ಕೆ ಹಣವನ್ನು ಪಡೆದಿರ್ತೀಯ, ಈ ಚಿತ್ರ ಮುಖಾಂತರ ಕನ್ನಡದ ನೆಲಕ್ಕೆ, ಕನ್ನಡದ ಒಂದು ಸಂಸ್ಕೃತಿಗೆ ನೀವು ಕೂಡ ಬೆಲೆ ಕೊಟ್ಟಂಗಾಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದರೆ ಮಾಧ್ಯಮದಲ್ಲಿ ಎಷ್ಟು ಶಕ್ತಿ ಇದೆ, ಒಬ್ಬ ವ್ಯಕ್ತಿನ ಎತ್ತಬಹುದು, ಒಬ್ಬ ವ್ಯಕ್ತಿನ ಬೀಳಿಸ್ಬೋದು, ಆ ಶಕ್ತಿ ನಿಮ್ಮಲ್ಲಿದೆ. ನೀವು ಕೂಡ ಒಂದು ಈ ಥರ ಚಿತ್ರವನ್ನು ಬಿಡುಗಡೆ ಸಂದರ್ಭದಲ್ಲಿ ಬೇರೆ ಯಾವ್ಯಾವುದೋ ಭಾಷೆಗಳು ಬಿಡುಗಡೆ ಆಗ್ಬೋದು, ಆದರೆ ಆ ಭಾಷೆಗಳ ಸಹ ಒಂದು ಪ್ರಚಾರನ ಕಡಿಮೆ ಮಾಡಿ ಇಂಥ ಒಂದು ಚಿತ್ರವನ್ನು ಬೆಳೆಸಿದಾಗ ಆ ಚಿತ್ರಗಳು ಇಂಥ ಒಂದು ಮಕ್ಕಳೊಂದು ಒಂದು ಕಾದಂಬರಿ ಆಧಾರಿತ ಚಿತ್ರಗಳು ಕನ್ನಡ ತೆರೆಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಅದಕ್ಕೆ ಸರ್ಕಾರನೂ ಕೂಡ ಅದಕ್ಕೆ ಸಾಕಷ್ಟು ಸಬ್ಸಿಡಿಗಳು, ಸಹಾಯಧನ ಇರ್ಬೋದು, ಎಲ್ಲರೂ ಮಾಡ್ತಾ ಇದ್ದಾರೆ. ಸರ್ಕಾರನೂ ಕೂಡ ಅದನ್ನು ಸಹಾಯಧನವಾಗಿ ಏನು ಚಿತ್ರಕ್ಕೆ ಸಾಮಾನ್ಯ ಚಿತ್ರಗಳು ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಕಾದಂಬರಿ ಚಿತ್ರಗಳಿಗೆ ಕೊಡ್ತಿದ್ದಾರೆ. ನಿಮ್ಮಗಳ ಸಹಾಯ ಇದ್ರೆ ಎಲ್ಲರೂ ಕೂಡ ಬೆಳೀತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕಾದಂಬರಿ ಚಿತ್ರಗಳನ್ನ ಮಾಡಲಿಕ್ಕೆ ಅನುಕೂಲ ಆಗಲಾಗುತ್ತೆ. ಈ ಥರ ಎಷ್ಟೋ ಚಿತ್ರಗಳಿದ್ದಾವೆ, ಹಳೆಯ ಚಿತ್ರಗಳು, ನಾವು ಓದಿದಂಥ ಹಿಂದೆ ಚಿಕ್ಕ ಹುಡುಗರು ಓದಿದಂಥ ಚಿತ್ರಗಳು. ಇಂಥ ಚಿತ್ರಗಳನ್ನ ತಾವು ಕೂಡ ಬೆಳೆಸಲಿಕ್ಕೆ ನಾವು ಕೂಡ ಶ್ರಮ ಪಡ್ತೀವಿ. ಕುಮಾರ್ ಅವ್ರ ಜೊತೆ ಹೇಳ್ದಂಗೆ ಎಲ್ಲ ಸ್ಕೂಲಲ್ಲೂ ಕೂಡ ಇದನ್ನ ಎಲ್ಲ ಶಾಲಾ ಮಕ್ಕಳಿಗೆ ತೋರಿಸಿದ್ರೆ ಅವರಿಗೆ ಕಳ್ಕೊಂಡಿರೋ ದುಡ್ಡನ್ನು ಕೂಡ ವಾಪಸ್ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದ್ರೆ ಇವತ್ತು ನಾವೆಲ್ಲ ಅವ್ರ ಜೊತೆ ನಿಲ್ಬೇಕಾಗಿದೆ. ಇವತ್ತು ಆ ಚಿತ್ರಕ್ಕೆ ಚಿತ್ರಕ್ಕೆ ಪ್ರತಿ ವಿಭಾಗಗಳಲ್ಲೂ ಕೂಡ ಅವ್ರದೇ ಆದ ಕೆಲಸವನ್ನು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಚಿತ್ರ ಕುಮಾರ್ ಅವರೇ, ನಮ್ಮ ರಮಾನಂದ್ ಅವರು ಕೂಡ ಸಾಕಷ್ಟು ನಮ್ಮ ಆತ್ಮೀಯರಿದ್ದಾರೆ. ಪಾಪ ತುಂಬ ದಿನಗಳಿಂದಲೇ ಹೇಳ್ತಾ ಇದ್ರು ಬರ್ಬೇಕು 21 ತಾರೀಕು ಅಂತ. ಅದಕ್ಕೆ ನಾನು ಗೋವಿಂದಣ್ಣ ಅಂತ ರಿಕ್ವೆಸ್ಟ್ ಮಾಡಿದ್ದೆ, ಅಧ್ಯಕ್ಷ ಹತ್ರ ರಿಕ್ವೆಸ್ಟ್ ಮಾಡಿ ಇವತ್ತು ಕೆಲಸಗಳು ತಾವು ಸಾಕಷ್ಟು ಒತ್ತಡ ಇತ್ತು, ಆದರೂ ಕೂಡ ಬಂದು ಈ ಚಿತ್ರವನ್ನು ಶುಭ ಹಾರೈಸ್ತಿದ್ವಿ. ಒಳ್ಳೇದಾಗಲಿ, ಈ ಚಿತ್ರಕ್ಕೆ ಇನ್ನೂ ಹೆಚ್ಚಿನ ಪ್ರಶಂಸೆ ಸಿಗಲಿ, ನಿಮಗೆ ಹಣ ಬರಲಿ ಅಂತ ನಾನು ಕೇಳಿ. ಒಬ್ಬ ನಿರ್ಮಾಪಕರಿಗೆ ಮುಖ್ಯವಾಗಿ ಹಣ ಬರಬೇಕು. ಹಣ ಬಂದಾಗಲೇ ಮುಂದೆ ನಾವು ಇನ್ನೂ 5-6 1 2 3 4 ಚಿತ್ರಗಳು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾನು ದೇವರಲ್ಲಿ ಕೂಡ ಪ್ರಾರ್ಥಿಸ್ಕೊಳ್ತೀನಿ. ಮಂಕುತಿಮ್ಮನ ಕಗ್ಗ ಬಹುಶಃ ಮಧ್ಯಾಹ್ನ 1 ಗಂಟೆಯಿಂದ ಸರಿಸುಮಾರು ಇವಾಗ 6-6:30ವರೆಗೂ ಒಂದು ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೇನೆ. ಅಂದರೆ ಅದು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವ ಕುಮಾರ್ ಹಾಗೂ ರವಿಗೆ. ಬಹುಶಃ ಇಲ್ಲಿರೋ ಅನೇಕ ಜನರಿಗೆ ಗೊತ್ತಿಲ್ಲ, ರಾಜಾ ರವಿ ಅವರ ಮೊದಲನೇ ಸಿನಿಮಾ ಅಷ್ಟಾವಕ್ರ, ಅದರ ನಿರ್ಮಾಪಕ ನಾನೇ. ಯಾಕೆ ಅಂತಂದರೆ ಒಂದು ಘಟನೆ ನಡೀತು. ನಮ್ಮ ಆದ್ವಾನಿ ನಾಗರಾಜ್ ಅಂತ ಕ್ಯಾಮ್ರಾಮನ್ನು ಬಂದು ಹೇಳಿದ್ರು, ಈ ಥರ ಒಬ್ಬ ನಿರ್ದೇಶಕ, ನಮ್ಮ ಗೆಳೆಯ ಸಹ ನಿರ್ದೇಶಕ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ, ಆದರೆ ಅದಕ್ಕೆ ಒಪ್ಕೊಂಡಿದ್ದ ನಿರ್ಮಾಪಕ ಅದನ್ನು ಕೈ ಬಿಟ್ಟಿದ್ದಾರೆ. ಆ ಕೈ ಬಿಟ್ಟ ಸಂದರ್ಭದಲ್ಲಿ ನನಗೆ ಬೇರೆ ದಾರಿ ಇಲ್ಲ, ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿ ಈ ವ್ಯಕ್ತಿ ನನ್ನ ಹತ್ರ ಬಂದ, ರವಿಶಂಕರ್. ನನಗವಾಗ ಅನ್ನಿಸ್ತು, ಒಂದು ಸಿನಿಮಾ ಮಾಡೋದಿದ್ರೆ ಸೂಸೈಡ್ ಮಾಡ್ಕೋಬೇಕಾ ಅಂತ ಹೇಳಿ ಕೂತ್ಕೊಂಡು ಮಾತಾಡಿದೆ. ಒಂದು ಬಜೆಟ್ ಹೇಳಿದ್ರು, ಆ ಬಜೆಟ್ ಪ್ರಕಾರ ಆಯ್ತಪ್ಪ ನೀನು ಸೂಸೈಡ್ ಮಾಡ್ದ, ಒಂದು ಸಿನಿಮಾ ಮಾಡು ಅಂತ ಹೇಳಿದೆ. ಆ ಸಿನಿಮಾನೇ ಅಷ್ಟಾವಕ್ರ. ಆ ಸಿನಿಮಾದ ಏನು ಅದರಂತೆ ಗುರುವಂದನೆ. ಗುರುವಂದನೆ ಅಂದರೆ ತಂದೆ ಮಗನಿಗೆ ಕರಳಲ್ಲಿ ತಾಯಿ ಗರ್ಭದಲ್ಲಿದ್ದಕ್ಕೆ ಶಾಪ ಹಾಕ್ಬಿಡ್ತಾರೆ. ಆ ಶಾಪದಲ್ಲಿ ಆ ಮಗು ಅಷ್ಟಾವಕ್ರನಾಗಿ ಹುಡ್ತಾನೆ. ಆ ಅಷ್ಟಾವಕ್ರ ಬೆಳೀತಾನೆ. ಬೆಳೆದು ಅವನ ಪಾಂಡಿತ್ಯದಲ್ಲಿ ತಂದೆಗೆ ಕಷ್ಟ ಬಂದಾಗ ಆ ತಂದೆಗೆ ಅವನ ಒಂದು ಪ್ರಕಾರ ಇಂದ್ರನ ಹತ್ರ ಬೇಡ್ಕೊಂಡು ಅವರ ಶಾಪ ವಿಮುಕ್ತನಾಗ್ತಾನೆ. ಇವತ್ತು ಈ ಟೈಟ್ಲಲ್ಲಿ ನೋಡಿದಾಗ ಅವನು ಫಸ್ಟ್ ಹಾಕಿದ್ದು ಬರ್ಗೂರು ರಾಮಚಂದ್ರಪ್ಪ ಹೆಸರು. ಬಹುಶಃ ಅವನ ಭೇಟಿಯಾಗಿದ್ದು ಮೊದಲನೇ ಯಾರಿಗಿದ್ದು ಕೂಡ ನಮ್ಮ ಸಾಯಿ ಪ್ರಕಾಶ್ ಸರ್ ಜೊತೆಗಾಗಿದ್ರು. ನನ್ನ ತಾಯಿ ಅಂತ ಒಂದು ಸಿನಿಮಾ ಮಾಡಿದೆ. ಆ ತಾಯಿ ಸಿನಿಮಾಗೆ ಬರ್ಗೂರು ರಾಮಚಂದ್ರಪ್ಪ ನಿರ್ದೇಶಕರು, ಇವನು ಸಹ ನಿರ್ದೇಶನ ಕೆಲಸ ಮಾಡಿದ್ದ. ಆ ಸಿನಿಮಾಗೂ ಕೂಡ ನ್ಯಾಷನಲ್ ಅವಾರ್ಡ್ ಬಂತು, ಮತ್ತೆ ರಾಜ್ಯ ಪ್ರಶಸ್ತಿ ಬಂತು. ಹಾಗೇನೆ ಅಷ್ಟಾವಕ್ರಗೆ ಆ ಬಾಲಕನಿಗೆ ರಾಜ್ಯ ಪ್ರಶಸ್ತಿ ಬಂತು. ಇವತ್ತು ನಾನು ಬಹಳ ಇಷ್ಟಪಟ್ಟಂತ ಒಂದು ಪಾತ್ರಧಾರಿ ಅಂತಂದ್ರೆ ಅದು ತಿಮ್ಮಣ್ಣ. ಪ್ಲೇ ಬಾಯ್ ರಾಮಕೃಷ್ಣ ಹೋಗಿ ಪೊಯೆಟ್ ಬಾಯ್ ರಾಮಕೃಷ್ಣ ಆಗಿದ್ದಾರೆ. ಪುಟ್ಟಣ್ಣ ಕಣಗಲ್ ಸಿನಿಮಾದಲ್ಲಿ ಪ್ಲೇ ಬಾಯ್ ಅಂತ ಕರ್ಸ್ಕೊಂಡಿದ್ದು.
ಎಲ್ರಿಗೂ ಒಂಥರ ಅನ್ಸುತ್ತೆ ನಮ್ಮ ವಯಸ್ಸಿನಲ್ಲಿ, ಈ ವಯಸ್ಸಿನಲ್ಲಿ ಬಂದಾಗ ಏನು ಪಾತ್ರ ಮಾಡ್ತಾನೆ ಅಂತ. ಬಹುಶಃ ಪೋಸ್ಟ್ ನೋಡಿದ ತಕ್ಷಣ ನಮಗೆ ಒಂಥರ ಭಾಳ ಉತ್ಸಾಹ ಬಂತು. ಈ ಸಿನಿಮಾದ ಪೂಜೆಗೆ ನಾನು ಇಲ್ಲೇ ಬಂದಿದ್ದೆ, ಇದೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಇದು ಪೂಜೆ ಆಯಿತು. ಅವತ್ತು ನಾನು ರಾಮಕೃಷ್ಣ ಜೊತೆಯಲ್ಲೇ ಇದ್ವಿ. ಇವತ್ತು ರಾಮಕೃಷ್ಣನ ಪಾತ್ರವನ್ನು ನೋಡ್ತಾ ಇದ್ದಾಗ ನನಗೆ KS ಅಶ್ವಥ್ ನೆನಪು ಬಂತು, ನಾಗರಹಾವ್ ನೆನಪು ಬಂತು. ಬಹುಶಃ ಇವತ್ತು ಅದೇ ಗುರುಗಳಾದಂಥ ಪುಟ್ಟಣ್ಣ ಕಣಗಲ್ ಏನಾದರೂ ಬದುಕಿದ್ದಿದ್ರೆ ಇನ್ನು ನೋಡಿ ಆನಂದ ಪಡ್ತಾ ಇದ್ರಪ್ಪ. ಬಹುಶಃ ಇವತ್ತು ಈ ಸಿನಿಮಾಗೆ ನಾವು ಬೆನ್ನು ತಟ್ಟಬೇಕು ಅಂತಂದರೆ ನಮ್ಮ ಚಿತ್ರರಂಗದವರೇ ಆಗಿರುವಂಥ ಕಾರ್ಮಿಕ ವರ್ಗದವರಾಗಿರುವಂಥ ಒಬ್ಬ ಕುಮಾರ ಇದಕ್ಕೆ ಕೈ ಹಾಕಿದ್ದಾನೆ ಅಂದರೆ ಬೆನ್ನು ತಟ್ಟಬೇಕು. ಬೇರೆ ಯಾರೋ ಹೊರಗಡೆಯಿಂದ ಯಾರು ಬಂದಿಲ್ಲ. ಅದೇ ರೀತಿ ರವಿ ನಿಂತ್ಕೊಂಡು ಈ ಸಿನಿಮಾ ಮಾಡಿದ್ದಾನೆ ಅಂದರೆ ಇಲ್ಲಿ ಮತ್ತೊಬ್ಬ ಗುರು ಅವರು ಇದ್ದಾರೆ, ಇಲ್ಲಿ ಗುರುಗಳಿದ್ದಾರೆ, ಇಲ್ಲೆಲ್ಲ ಗುರುಗಳು ಸೇರಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಈ ಸಿನಿಮಾ ನೀನು ಗೆಲ್ಲತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಮನಸ್ಸನ್ನು ನಾಟುತ್ತೆ. ಬಹುಶಃ DVG ಅವರ ಬಾಲ್ಯ ನಾವು ಯಾರೂ ನೋಡಿರಲಿಲ್ಲ. ಗಾಂಧಿ ಬಜಾರಲ್ಲಿ ನಾನು ನಾಗಸಂದ್ರ ರೋಡ್ ಅಂತ ಇತ್ತು, ಅದು ಆ ನಾಗಸಂದ್ರ ರೋಡ್ ಹೋಗ್ಬಿಟ್ಟು DVG ರೋಡ್ ಆಯಿತು. ನಾನು ಬಾಲ್ಯದಲ್ಲಿ DVG ಅವ್ರನ್ನ ನೇರವಾಗಿ ಆ DVG ಅಂದರೆ ನಾಗಸಂದ್ರ ರೋಡಲ್ಲಿ ಅವ್ರ ಮನೆಯಲ್ಲಿ ನೋಡ್ತಾ ಇದ್ದೆ. ಬಹುಶಃ ನಮ್ಮ ಸಾರಾ ಗೋವಿಂದ ಅಣ್ಣ ಹೇಳಿದಾಗೆ ನಾವೆಲ್ಲ ಭಾಗ್ಯವಂತರು, ಇನ್ನೂ ಜೀವಂತವಾಗಿದ್ದೀವಿ. ಅದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನನ್ನ ಮೊದಲನೇ ಸಿನಿಮಾ ಕಾಡು ಆಯಿತು. ಅದಾದ ನಂತರ ಹಲವಾರು ಸಿನಿಮಾಗಳು ಮಾಡಿದೆ. ಇವತ್ತು 6 ಗಂಟೆಗಳ ಕಾಲ ಇದ್ದಿದ್ದು ಒಂದೇ ಒಂದು ಕಾರಣಕ್ಕೆ ಈ ಸಿನಿಮಾವನ್ನು ನೋಡಿದೆ, ಆನಂದಪಟ್ಟೆ. ಸಿನಿಮಾನೂ ನೋಡಿದೆ, ಟ್ರೈಲರು ನೋಡಿದೆ. ನಾನು ಹೇಳೋದಿಷ್ಟೇ, ಸಿನಿಮಾ ಮಾಡಿ ಅದು ಗೆಲ್ಲುತ್ತೆ ಸೋಲುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅದೇನಾದ್ರೂ ಗೊತ್ತಾಗಿದ್ರೆ ಎಲ್ಲರೂ ಗೆಲ್ಲೋಕೋದ್ರೇ ಹತ್ಬಿಟ್ಟಿರೋರು. ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿದೆ. ನಿಮ್ಮ ಪ್ರಯತ್ನಕ್ಕೆ ಶ್ಲಾಘನೀಯ ಹೇಳ್ತಾ, ನಿಮ್ಗೆ ಬೆನ್ನು ತಟ್ತಾ, ನೀವು ಯಾವುದೇ ಕಷ್ಟಕರದ ಕಾಲದಲ್ಲಿದ್ದಾಗ ಚೇಂಬರ್ ಮಾತ್ರ ಅಲ್ಲ, ಜನನೇ ನಿಮಗೆ ನೇರ್ತಾನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಧರ್ಮ, ಪರಂಪರೆ, ಇತಿಹಾಸ ಈ ಒಂದು ವ್ಯವಸ್ಥೆನಲ್ಲಿ ರವಿ ಮತ್ತು ಕುಮಾರ್ ಇಬ್ಬರು ಕೂಡ ಕಷ್ಟ ಕಾಲದಲ್ಲಿ ಧೈರ್ಯವಾಗಿ ಸಿಂಹದಂತೆ ನುಗ್ಗಿ ಸಿನಿಮಾ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಿಮ್ಗೆ ಹ್ಯಾಟ್ಸಪ್ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನಾಗಿದೆ ಪರಿಸ್ಥಿತಿ, ಚಲನಚಿತ್ರರಂಗ ಈಗಾಗಲೇ ಎಲ್ಲ ಅನುಭವವಿದೆ, ಎಲ್ಲರೂ ಪೂರ್ತಿ ತಾವೆಲ್ಲರೂ ಮಾತನಾಡಿದ್ದೀರಿ. ನನಗೂ ಕೂಡ ಗೊತ್ತಿದೆ. ನಾನು ಶಾಸಕನಾಗಿದ್ದಾಗಲೂ ಅಸೆಂಬ್ಲಿನಲ್ಲಿ ಮಾತನಾಡಿದ್ದೇವೆ, ವಿಧಾನ ಪರಿಷತ್ ಸದಸ್ಯನಾಗಿದ್ದಾಗಲೂ ಕೂಡ ಅಸೆಂಬ್ಲಿನಲ್ಲಿ ಚಲನಚಿತ್ರದ ಬಗ್ಗೆ, ಸಬ್ಸಿಡಿ ಬಗ್ಗೆ ನಾವೆಲ್ಲ ಮಾತನಾಡಿದ್ದೇವೆ. ಅದ್ರ ಬಗ್ಗೆ ನಾನು ಮಾತನಾಡಕ್ಕೆ ಹೋಗಲ್ಲ. ಆದರೆ ಇದು ಒಂದು ಇತಿಹಾಸ. ಈ ಸಿನಿಮಾ ರಾಮಕೃಷ್ಣ ಅವ್ರು ಮಾಡಿರ್ತಕ್ಕಂಥದ್ದು, ತಿಮ್ಮಣ್ಣನ ಪಾತ್ರದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಇದು ಒಂದು ಇತಿಹಾಸ. ಯಾಕೆ ನಾನು ಕೂಡ ಓದುವಂಥ ಸಂದರ್ಭದಲ್ಲಿ ಇದೇ ತಿಮ್ಮಣ್ಣ ಮಾಸ್ಟ್ರು ಬೆತ್ತವನ್ನು ಹಿಡ್ಕೊಂಡು ಮಕ್ಕಳಿಗೆ ಯಾವ ರೀತಿ ಪಾಠವನ್ನು ಪ್ರತಿ ಮನೆಗೆ ಹೋಗಿ ಕರ್ಕೊಂಬಂದು ಹೇಳ್ತಾ ಇದ್ರು ಅಂತಕ್ಕಂಥದ್ದಕ್ಕೆ ಇದು ಉದಾಹರಣೆ ಇದೆ, ಇಲ್ಲ ನಾವು ನೋಡಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಬಂಧುಗಳೇ, ಇದು ಹಣದ ಬಗ್ಗೆ ಕುಮಾರ್ ಮಾತನಾಡಿದ್ರು, ಇಂದು ಫಿಲಮ್ ಮಾಡಿದೆ ನಾನು ಲಾಸ್ ಆಯಿತು, ಪ್ರಶ್ನೆ ಅದು ಬರಲ್ಲ. ಖಂಡಿತವಾಗಿ ಕೂಡ ಈ ಚಿತ್ರ ಯಾವ ರೀತಿ ಯಶಸ್ಸಾಗುತ್ತೆ ಅನ್ನೋದಕ್ಕೆ ನನಗನ್ನಿಸ್ತಕ್ಕಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಪುಟಾಣಿ ಮಕ್ಕಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಿನಿಮಾದಿಂದ ನಾವು ಕಲಿಬೇಕಾದ್ದೇನು ಅಂತಕ್ಕಂಥದ್ದನ್ನು ಭಾಳಷ್ಟು ಯೋಚನೆ ಮಾಡ್ತಕ್ಕಂಥ ಕುಟುಂಬಗಳು ಇವತ್ತಿದ್ದಾವೆ. ಆ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ನೀವು ತೆಗೆದಿರ್ತಕ್ಕಂಥ ಸಿನಿಮಾ, ರಾಮಕೃಷ್ಣ ಮಾಡಿರ್ತಕ್ಕಂಥ ತಿಮ್ಮಣ್ಣ ಪಾತ್ರ, ಮಗು ತುಂಬ ಸುಂದರವಾಗಿ ಮಾಡಿರ್ತಕ್ಕಂಥದ್ದು ನಾವು ಖಂಡಿತ ನೋಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಏಕೆಂದರೆ ಎಲ್ಲ ಸಿನಿಮಾಗಳು ಕೂಡ ಸಕ್ಸಸ್ ಆಗ್ತವೆ ಅಂತ ಯಾರೂ ಕೂಡ ಹೇಳ್ತಕ್ಕಂಥಲ್ಲ, ನಾವೆಲ್ಲ ನೋಡ್ಬಿಟ್ಟಿದ್ದೀವಿ. ಈಗಾಗಲೇ ಇವತ್ತಿನ ಹೊಸ ಟೆಕ್ನಾಲಜಿಯಲ್ಲಿ ನಮ್ಮ ಸಾಯಿ ಪ್ರಕಾಶ್ ಅವರು ಹೇಳ್ದಾಗೆ ಬಂದುಬಿಟ್ಟಿದೆ ಪೂರ್ತಿ ಎಲ್ಲ ನಿಂತೆಜ್ಜನಲ್ಲಿ. ಈಗ ಕೂತ್ಕೊಂಡು ಇಲ್ಲೇ ನಾವೇನೋ ನೋಡ್ಬಿಟ್ಟಿರ್ತೀವಿ ಪೂರ್ತಿ ಎಲ್ಲ. ಹಾಗಾಗಿ ಅದಾಗೋದಿಲ್ಲ. ಈ ಸಿನಿಮಾ ಖಂಡಿತವಾಗಿ ಕೂಡ 100ಕ್ಕೆ 100 ಸಕ್ಸಸ್ ಆಗಲಿಕ್ಕೆ ಕಾರಣ ಇದೆ, ಅದೊಂದು ಇತಿಹಾಸ, ಪರಂಪರೆ. ಆ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ತಾವು ಮಾಡಿರ್ತಕ್ಕಂಥದ್ದಕ್ಕೆ ಒಂದು ಧೈರ್ಯ ಸಾಧನೆ ಮೇಲೆ ಈ ಚಲನಚಿತ್ರ ಖಂಡಿತವಾಗಿ ಕೂಡ ಒಂದು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಮತ್ತು ನಟನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಪ್ರಾಣಿಗಳಿಂದ ಹಿಡಿದು ಹಿರಿಯಿಂದ ಹಿಡಿದು ಖಂಡಿತವಾಗಿ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ನಾವು ನೋಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ. ಯಾಕೆಂದರೆ ನಾವು ಹಳ್ಳಿನಲ್ಲಿ ನಡೀತಕ್ಕಂಥ ನೈಜ ಚಿತ್ರ, DVG ಅವರು ಬರ್ತಿರ್ತಕ್ಕಂಥ ಕಥೆ ಅಂತಕ್ಕಂಥದ್ದು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೈಜ ಚಿತ್ರಣವನ್ನು ಅವ್ರು ಬಿಡಿಸಿದ್ದಾರೆ, ಹಳ್ಳಿಯಲ್ಲಿ ನಡೆದಂಥ ನೈಜ ಚಿತ್ರಣವನ್ನು ಅವ್ರು ಬಿಡಿಸಿದ್ದಾರೆ. ಅದನ್ನು ಚಿತ್ರರೂಪದಲ್ಲಿ ನೀವು ಹೊರತಂದಿದ್ದೀರಿ. ಅದಕ್ಕೋಸ್ಕರ ಖಂಡಿತವಾಗಿ ಕೂಡ ನಿಮ್ಮ ಚಿತ್ರ ಸಕ್ಸಸ್ ಆಗುತ್ತೆ ಅಂತಕ್ಕಂಥ ಮಾತನಾಡ್ತಾ, ಸರ್ಕಾರದಿಂದ ಏನೇನು ಆಗಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಗೋವಿಂದಣ್ಣ ಎಲ್ಲ ಮಾತನಾಡಿದ್ದಾರೆ. ಅದ್ರ ಜೊತೆ ನಾವು ಕೂಡ ನಿಮ್ಮ ಜೊತೆಲಿ ಇರ್ತೇವೆ, ಮುಂದೆ ಇನ್ನೂ ಕೂಡ ಉತ್ತಮವಾಗಿ ಆಗಲಿ ಅಂತಕ್ಕಂಥ ಮಾತನಾಡ್ತಾ ನಾನು ಮಾತನಾಡ್ತೇನೆ. ಕುಮಾರ್ ಅವರು 16 ಪಾತ್ರಗಳಿಗೆ 16 ವಿಭಿನ್ನವಾದ ಗೆಟಪ್ಸ್ ಅನ್ನ ಕೊಟ್ಟಿದ್ದವರು. ಸೊ ಕುಮಾರ್ ಅವರೇ, ನಿಮಗೆ ಥ್ಯಾಂಕ್ಸ್. ಇವತ್ತು ನಾನೇನು ಲಿಮ್ಕಾ ರೆಕಾರ್ಡ್ ಹೋಲ್ಡ್ ಮಾಡ್ತಾ ಇದ್ದೀನಿ,
ಅದಕ್ಕೆ ನಿಮ್ಮ ಸಹಕಾರ ತುಂಬಾ ಇದೆ, ನಿಮ್ಮ ಸಪೋರ್ಟ್ ಇದೆ, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಆಮೇಲೆ ಅವರು ಆರ್ಡರ್ ಮಾಡಿದ್ದು ಹರೀಶ್ ಅವರು ನೀವು ಬರಲೇಬೇಕು ನನ್ನ ಇದಕ್ಕೆ ಅಂತ, ನನ್ನ ಯಾವ ಸಿನಿಮಾ ಅಂತ ಹೇಳಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇಂಥ ಅದ್ಭುತವಾದ ಸಿನಿಮಾ ಕೈ ಹಾಕಿದ್ದಾರೆ ಅಂತ. ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ನಾನು ಈ ಸಿನಿಮಾ ದುಡ್ಡು ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ದುಡ್ಡು ಮಾಡುತ್ತಿದೆ ಅಂತ ಅನಿಸ್ತಾ ಇದೆ, ಕಾನ್ಫಿಡೆನ್ಸ್ ಇದೆ ಅಂತ. ಡೆಫಿನೆಟ್ಲಿ ನಾನು ಈ ಸಂದರ್ಭದಲ್ಲಿ ಗಿರೀಶ್ ಕಾಸರವಳ್ಳಿ ಸರ್, ಗಿರೀಶ್ ಕಾರ್ನಾಡ್ರ ನೆನೆಸ್ಕೋಬೇಕು. ನನ್ನ ತಾಯಿ ಸಾಹೇಬ, ದ್ವೀಪ ಇವೆಲ್ಲ ಚಿತ್ರಗಳು ಮಾಡಿರೋದು ಆಲ್ಮೋಸ್ಟ್ ಈಗ 97, 98 ಅಲ್ಲಿ. ಎಲ್ಲೇ ಹೋದ್ರು ಜನ ಅದನ್ನ ಗುರುತಿಸ್ತಾರೆ, ವಿದೇಶಗಳಲ್ಲಿ ಗುರುತಿಸ್ತಾ ಇದ್ದಾರೆ. ಯಾವುದೋ ವಿದೇಶದ ಯೂನಿವರ್ಸಿಟಿಯಲ್ಲಿ ನಮ್ಮ ತಾಯಿ ಸಾಹೇಬ ಚಿತ್ರ ಟೆಕ್ಸ್ಟ್ ಆಗಿ ಅದನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಮಾಡಿರುವಂತ ಸಿನಿಮಾ ಈಗ ಅವರು ಹಲವರು ಹೇಳಿದ್ರು ಇವತ್ತು, ಅದು ನಾವು ಇರ್ತೀವೋ ಇಲ್ವೋ, ನೀವು ಇರ್ತಿರೋ ಇಲ್ವೋ, ಆದ್ರೆ ನಾವು ಮಾಡಿದಂತ ಕೆಲಸ ಉಳ್ಕೊಳ್ಳುತ್ತೆ ಅಂತ. ಹಾಗಾಗಿ ನೀವು ಏನು ಮಂಕುತಿಮ್ಮನ ಕಗ್ಗ ಚಿತ್ರ ರೂಪದಲ್ಲಿ ತಂದಿದ್ರೆ ಅದು ಉಳ್ಕೊಳ್ಳುತ್ತೆ. ಫಣಿರಾಮಚಂದ್ರ ಅವರು ಒಂದು ಮಾತು ಹೇಳ್ತಾ ಇದ್ರು, ತಾಯಿ ಮಗುಗೆ ಪೌಡರ್ ಹಾಲಾದ್ರೂ ಕುಡಿಸ್ಬೋದು, ತನ್ನ ಎದೆ ಹಾಲಾದ್ರೂ ಕುಡಿಸ್ಬೋದು, ಅದೇ ತಾಯಿ ಡಿಸೈಡ್ ಮಾಡ್ಬೇಕು ಯಾವ ಹಾಲನ್ನ ಕೊಡ್ಬೇಕು, ಅದು ಯಾವ ಹಾಲು ಪೌಷ್ಟಿಕ ನನ್ನ ಮಗುಗೆ ಅಂತ. ಹಂಗಾಗಿ ಒಬ್ಬ ನಿರ್ದೇಶಕನಾಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಬ್ಬ ನಿರ್ಮಾಪಕ ಬಂದಾಗ ಅವರಿಗೆ ಈ ತರದ್ದು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸರ್ ಈ ತರ ಮಾಡೋಣ ಅಂತ ಹೇಳಿ, ರವಿ ಅವರೇ ನೀವು ಈ ಸಬ್ಜೆಕ್ಟ್, ರವಿ ಅವರೇ ನಿಮ್ಗೆ ಹೇಳ್ತಾ ಇದ್ದೀನಿ, ರವಿ ಅವರೇ ನಿಜವಾಗ್ಲೂ ನಿಮ್ಮ ಒಂದು ಎಫರ್ಟ್ಸ್ಗೆ ಜೋರದ ಚಪ್ಪಾಳೆ ಬರ್ಬೇಕು ಎಲ್ರಿಂದ. ಯಾಕಂದ್ರೆ ಈಗ ಅವಳೇ ನನ್ನ ಗೆಳತಿ ಅಂತ ಮಾಡಿದ್ರು ಸಿನಿಮಾ, ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅವರು ಇವಳೇ ನನ್ನ ಗೆಳತಿ ಅಥವಾ ಗೆಳತಿ ಬೇಕಾಗಿದ್ದಾಳೆ ಅಂತ ಏನಾದ್ರು ಸಿನಿಮಾ ಮಾಡ್ಬೋದಾಗಿತ್ತು ನೀವು. ಬಟ್ ಅದಲ್ಲದೆ ಒಂದು ಸದಭಿರುಚಿ ಚಿತ್ರವನ್ನು ಮಾಡಬೇಕು ಅಂದಾಗ ನೀವು ಅವ್ರ ಜೊತೆ ಕೈ ಜೋಡಿಸಿ ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನ ನಿರ್ಮಾಪಕರಿಗೆ ಹೇಳಿ ಅದನ್ನ ಮಾಡ್ಸಕ್ಕೆ ಒಂದು ಪ್ರಯತ್ನ ಮಾಡಿದಿರಲ್ಲ, ನಿಜವಾಗ್ಲೂ ಕರ್ನಾಟಕ ಜನತೆಗೆ ನೀವು ಅದು ಕೊಟ್ಟಿರೋ ಕೊಡುಗೆ. ಸೊ ನಾವೆಲ್ಲರೂ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ರೂಪ ಅವ್ರು ಹೇಳಿದಾಗೇನೆ ನಮ್ಗೆ ಎಲ್ಲರ ಕಡೆಯಿಂದ ನಿಮ್ಗೆ ಧನ್ಯವಾದಗಳು, ಥ್ಯಾಂಕ್ ಯು. ತುಂಬಾ ಒಳ್ಳೆ ಎಫರ್ಟ್. ಅಂಡ್ ನಾವು ಯಾವಾಗ್ಲೂ ರಾಮಕೃಷ್ಣ ಸರ್ ಫ್ಯಾನ್. ಸೊ ಹಂಗಾಗಿ ಅವ್ರಿದ್ದಾಗ ವೆನ್ ದ ಕಾಸ್ಟಿಂಗ್ ಇಸ್ ರೈಟ್ 50% ಆಫ್ ದ ಫಿಲ್ಮ್ ಇಸ್ ಫಿನಿಶ್ಡ್ ಅಂತಾರೆ. ಸೊ ಹಂಗಾಗಿ ಕಾಸ್ಟಿಂಗ್ ರಾಮಕೃಷ್ಣ ಸರ್ ಅಂತ ದಿಗ್ಗಜರು ನಿಮ್ಮ ಚಿತ್ರದಲ್ಲಿ ಇದ್ಮೇಲೆ ಅದು 100% ಸಕ್ಸಸ್. ಅದು ಸದಾಕಾಲ ನಾವಿರ್ಲಿ ನೀವಿರ್ಲಿ ಯಾರು ಇಲ್ಲದೆ ಇದ್ದಾಗಲೂ ಜನ ಅದನ್ನ ನೆನ್ಪು ಮಾಡ್ಕೊಳ್ತಾರೆ. DVG ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಚಿತ್ರತಂಡದ ಮೇಲೆ ಇರಲಿ. ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಯೂನಿವರ್ಸಲ್ ಫಿಲಂ ಮೇಕರ್ಸ್ ಕೌನ್ಸಿಲ್ ನಲ್ಲಿ ಬೆಸ್ಟ್ ಫಿಲ್ಮ್ ಅನ್ನೋ ಒಂದು ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದೆ. ಶುಭಾರಂಭವಾಗಿದೆ. ಹಾಗಿದ್ರೆ ಕುಮಾರಣ್ಣ ಜಾಕ್ಪಾಟ್. ಸೂಪರ್. ತಸ್ವಿನ್, ನನ್ನ ಹೆಸರು ತಶ್ವಿನ್. ನಾನು ಫಿಲಮ್ ಮಾಡಿದ್ದು ಫಸ್ಟು ಮಧುಗಿರಿ. ನನಗೆ ಹೇಳ್ಕೊಟ್ಟಿದ್ದೆಲ್ಲ ರವಿ ಅಂಕಲ್ಲು ಮತ್ತು ಮೇಕಪ್ ಕುಮಾರಣ್ಣ. ಆಮೇಲೆ ನಾನು ದೊಡ್ಡವನಾದಾಗ ಪಿಕ್ಚರ್ ಮಾಡೋದು ಅಣ್ಣ ರಣವೀರ್. ನಾನು ಮಾಡಿದ್ದು ಮಧುಗಿರಿಲೆ. ಮೇಕಪ್ ಕುಮಾರಣ್ಣ ನನಗೆ ಹಂಗೆ ಹೇಳು ಹಿಂಗೆ ಮಾಡು ಆ ಥರ ಹೇಳ್ಕೊಟ್ಟಿದ್ರು. ನಾನು ಮಾಡಿದ್ದೀನಿ. ನಾನೇನು ಕದ ಯಾವ ಸ್ಕೂಲು ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಒಟ್ಟಲ್ಲಿ ಕುಮಾರಣ್ಣ ಎಲ್ರಿಗೂ ಅಣ್ಣನೇ, ಅಂಕಲ್ ಆಗದೇ ಇಲ್ಲ, ನಮಗೂ ಅಣ್ಣನೇ, ಎಲ್ರಿಗೂ ಅಣ್ಣನೇ. ಥ್ಯಾಂಕ್ ಯು ಕಂದ. ರಾಮು ಪಾತ್ರ ಮಗ. ಎಸ್, ಆ್ಯಕ್ಚುಲಿ ಮೂವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಬಂತು. ಫಸ್ಟಿಗೆ ಮೂವಿ ಅಂದಾಗ ದಿಸ್ ಇಸ್ ಮೈ ಫಸ್ಟ್ ಮೂವಿ. ಥ್ಯಾಂಕ್ ಯು ಡೈರೆಕ್ಟರ್, ಪ್ರೊಡ್ಯೂಸರ್, ಪ್ರೊಡಕ್ಷನ್ ಮತ್ತು ಕುಮಾರಣ್ಣ, ಎಲ್ಲರಿಗೂ. ಓಕೆ, ಸಡನ್ ಆಗಿ ಕರೆದಿದ್ದು ಅವನನ್ನ. ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಅವಕಾಶ ಸಿಗ್ಲಿ ತಮ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಕಂದ. ಸಿದ್ಧಾರೂಢ ನಮಸ್ತೇಸ್ತು ಸ್ಥಿತ ಪ್ರಜ್ಞಾಯ ತೇ ನಮಃ. ಜ್ಞಾನಾಯ ಜ್ಞಾನಸಿದ್ಧಾಯ ಜ್ಞಾನಗಮ್ಯಾಯ ತೇ ನಮಃ. ಉತ್ತಮ ಈ ಮಂಕುತಿಮ್ಮನ ಕಗ್ಗ ಚಿತ್ರದ ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ತಮಗೂ ನಮಸ್ಕಾರಗಳನ್ನು ಹೇಳ್ತಾ, ನಾನು ಈ ಚಿತ್ರವನ್ನು ಪೂರ್ಣವಾಗಿ ನೋಡಿದ್ದೇನೆ. ಬಹಳ ಸಂತೋಷ ತಂದಿದೆ. ನಮ್ಮ ರವಿಯವರು
ಮತ್ತು ಕುಮಾರ್ ಅವರು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ನಾವು ಬಹಳ ಶ್ರದ್ಧಾ ಗೌರವಗಳಿಂದ ನೋಡ್ತೇವೆ. ಅಂಥ ಚಿತ್ರಗಳು ಈಗ ಬಹಳ ಅಪರೂಪ. ಅವರ ಅಂಥ ಅಪರೂಪದ ಚಿತ್ರಗಳ ಸಾಲಿಗೆ ಈ ಚಲನಚಿತ್ರ ಸೇರುತ್ತದೆ. ಇಲ್ಲಿ ಈಗಾಗಲೇ ಮಂಕುತಿಮ್ಮನ ಕಗ್ಗದ ಬಗ್ಗೆ ಬಹಳಷ್ಟು ಜನ ಹೇಳಿದ್ದಾರೆ. ಭಗವದ್ಗೀತೆ, ಕನ್ನಡದ ಭಗವದ್ಗೀತೆ ಅಂತ ಕರೆಸಿಕೊಂಡಿರ್ತಕ್ಕಂಥ ಕಗ್ಗವನ್ನು ಬರೆದಿರ್ತಕ್ಕಂಥ ಭಾರತ ರತ್ನ ಅಥವಾ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯಲು ಅರ್ಹರಾಗಿದ್ದಂಥ DVಜಿಯವರ ಬಾಲ್ಯ ಜೀವನಾಧಾರಿತ ಈ ಚಲನಚಿತ್ರ ಇಂದಿನ ಸಮಾಜಕ್ಕೆ ಅತ್ಯಂತ ಮಾನವೀಯ ಮೌಲ್ಯಗಳನ್ನು, ಸಾಮಾಜಿಕ ಸಂದೇಶಗಳನ್ನು ಬಿತ್ತರಿಸ್ತದೆ. ಕುಮಾರ್ ಅವರು ಹಿಂದಿನ ಚಲನಚಿತ್ರದಲ್ಲಿ ದುಡ್ಡು ಹಾಕಿ ಕೈ ಸುಟ್ಕೊಂಡಿದ್ದಾರೆ. ಇಲ್ಲಿ ಹೇಗೆ ಅಂತ ಆತಂಕ ಅವರಿಗಿಲ್ಲ. ಆ ಸಂದರ್ಭ ಅವರಿಗೆ ಇಲ್ಲಿ ಇಲ್ಲ. ಅವರಿಗೆ ಧೈರ್ಯವಾಗಿದ್ದಾರೆ. ಆದರೆ ಈ ಚಿತ್ರವನ್ನು ದುಡ್ಡು ಮಾಡುವ ಉದ್ದೇಶದಿಂದ ಅವರು ನಿರ್ಮಿಸಿಲ್ಲ. ನಾವೆಲ್ಲ ಚಿತ್ರ ನೋಡಿದ್ದೇವಲ್ಲ, ಆ ಚಿತ್ರ ನೋಡಿದರೆ ನಮಗೆ ಮನವರಿಕೆ ಆಗ್ತದೆ. ದುಡ್ಡು ಮಾಡುವ ಚಿತ್ರ ಇದಲ್ಲ. ದುಡ್ಡು ಮಾಡ್ತಕ್ಕಂಥ ಚಿತ್ರದಲ್ಲಿ ಸಾಮಾನ್ಯವಾಗಿ ಸಂದರ್ಭ ಅಲ್ಲದಿದ್ದರೂ ಕೂಡ ಸಂದರ್ಭವನ್ನು ಒತ್ತಾಯಪೂರ್ವಕವಾಗಿ ಕೃತ್ರಿಮವಾಗಿ ಸೃಷ್ಟಿಸಿ ಕಳಪೆಯ ಅಭಿರುಚಿಯನ್ನು ಪ್ರಚೋದಿಸ್ತಕ್ಕಂಥ ಸನ್ನಿವೇಶಗಳನ್ನು ಅಲ್ಲಿ ಚಿತ್ರಿಸ್ತಾರೆ. ಇಲ್ಲೆಲ್ಲಾದರೂ ಒಂದು ನೃತ್ಯ ಇದೆಯಾ? ಒಂದು ನೃತ್ಯ ಇಲ್ಲ. ಮನೆಯಲ್ಲಿ ಮಕ್ಕಳು, ಯುವಕರು, ಮಧ್ಯವಯಸ್ಕರು, ವೃದ್ಧರು ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ, ಗಾಂಭೀರ್ಯ ಗೌರವಗಳಿಂದ ನೋಡಬಹುದಾಗಿರ್ತಕ್ಕಂಥ ಶ್ರೇಷ್ಠ ಚಿತ್ರ ಇದು. ಇಂದಿನ ದಿನಮಾನಗಳಲ್ಲಿ ಈ ಥರದ ಚಿತ್ರಗಳನ್ನು ನಾವು ಕಾಣಲಾರೆವು. ಈ ಚಿತ್ರದಲ್ಲಿ ಒಂದು ಸನ್ನಿವೇಶ ನನಗೆ ಬಹಳ ಪರಿಣಾಮ ಬೀರ್ತು. ಹೇಳಬೇಕು ಅಂದರೆ ಚಿತ್ರವನ್ನು ಪೂರ್ತಿ ನೋಡಿ ಮುಗಿಸುವ ಹೊತ್ತಿಗೆ ಸುಮಾರು ಒಂದು 8 ರಿಂದ 10 ಬಾರಿ ನನ್ನ ಕಣ್ಣೀರು ತುಂಬಿ ಹರಿಯಿತು. ಒಂದು ಪ್ರಕರಣ, ಅಜ್ಜಿ ಮನೆಯವರಿಗೆಲ್ಲ ಕೈ ತುತ್ತು ಕೊಡ್ತಾಳೆ ನೋಡಿ. ತಟ್ಟೆಗೆ ಹಾಕ್ಕೊಂಡು ಇವತ್ತು ಫಾಸ್ಟ್ ಫುಡ್, ಬೀದಿಯಲ್ಲಿ ನಿಂತ್ಕೊಂಡು ಏನೇನೋ ನೋಡಿಕೊಂಡು ಏನೇನೋ ಕೇಳಿಕೊಂಡು ಯಾವುದೋ ಕೈಯನ್ನು ಯಾವುದೋ ಬಾಯಿಗೆ ಹೇಗೆ ತುರುಕೊಂಡು ತಿಂತಿದ್ದೇವಲ್ಲ, ಅದು ಎಷ್ಟು ಪರಿಣಾಮ ಬೀರಿತು ನಮ್ಮ ಆರೋಗ್ಯ ಮತ್ತು ಭಾವನೆಗಳ ಮೇಲೆ. ಆದರೆ ಈ ಕೈ ತುತ್ತು ಏನು ಬಾಂಧವ್ಯದ ಬೆಸುಗೆಯನ್ನು ನೀಡುತ್ತದೆ. ಇದು ಒಂದು ಸುಮ್ಮನೆ ಉದಾಹರಣೆ ಹೇಳಿದೆ. 10 ಸಾಮಾಜಿಕ ಮೌಲ್ಯಗಳನ್ನು ಈ ಚಿತ್ರ ಬಿತ್ತರಿಸ್ತದೆ. ಈಗಾಗಲೇ ಅನೇಕರು ಪ್ರಸ್ತಾಪ ಮಾಡಿದ್ದಾರೆ. ಈ ಚಿತ್ರ ವಿಶೇಷವಾಗಿ ಎಲ್ಲ ಮಕ್ಕಳು ನೋಡ್ತಕ್ಕಂಥದ್ದು. ಸರ್ಕಾರ ಈ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಬೇಕು. ರಾಜ್ಯದಾದ್ಯಂತ ಎಲ್ಲ ಶಾಲೆ ಮತ್ತು ಕಾಲೇಜುಗಳಲ್ಲಿ ಈ ಚಿತ್ರವನ್ನು ನೋಡಲೇಬೇಕು ಅಂತ ಆದೇಶವನ್ನು ಹೊರಡಿಸಬೇಕು. ಇದು ಕುಮಾರ್ ಅವರಿಗೆ ಹಣ ಬರುವ ಉದ್ದೇಶ ಅಲ್ಲ. ಅವರಿಗೆ ಎಷ್ಟು ಹಣ ಇದಕ್ಕೆ ತೊಡಗಿಸ್ಕೊಂಡಿದ್ದಾರೆ ಅದು ಖಂಡಿತ ಬರ್ತದೆ. ಆದರೆ ಸಮಾಜ ಇವತ್ತು ಎಷ್ಟು ಏನೆಲ್ಲ ಸಂಪತ್ತಿದ್ರೂ ಕೂಡ ಶಾಂತಿ ವಿರಳವಾಗಿಬಿಟ್ಟಿದೆ. ಅಸಂತೋಷ ಮನೆ ಮಾಡಿಬಿಟ್ಟಿದೆ. ಈ ಅಸಂತುಷ್ಟವಾಗಿರ್ತಕ್ಕಂಥ ಸಮಾಜಕ್ಕೆ ಸಂತೋಷದ ಬುಗ್ಗೆಯನ್ನು ಉಗ್ಗಿಸಲಿಕ್ಕೆ ಈ ಚಿತ್ರ ಬಹಳ ಪ್ರೇರಣೆಯನ್ನು ನೀಡುತ್ತದೆ. ಆದ್ದರಿಂದ ಈ ಚಿತ್ರ ಎಲ್ಲರ ಮನವನ್ನು ತಲುಪುತ್ತದೆ ಅಂತ ಆಶಯವನ್ನು ವ್ಯಕ್ತಪಡಿಸಿ ಎಲ್ರಿಗೂ ಕೂಡ
ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಓಂ ಶಾಂತಿ.